ಏನಯ್ಯ ಇಂಥದ್ದು ಇದೇನಯ್ಯ, ಇದು ಆಶ್ಚರ್ಯ ಆಯಿತು. ಯಾಕಂದರೆ ನಾ ಬಂದು ಸಾಕಷ್ಟು ಹೊತ್ತಾದರೂ ಕೂಡ ನೀ ನನ್ನ ಕಡೆಗೆ ಗಮನವೇ ಹರಿಸದೇ ಇದ್ದವನು. ಹೀಗೆ ಏಕಾಏಕಿಯಾಗಿ ಉರುಳುರುಳಿ ಬಂದು ಇಲ್ಲಿ ಬಿದ್ದಿದ್ದೀಯಲ್ಲ, ಇದು ಯಾಕಿದು? ಜ್ಞಾನ ತಪ್ಪಿ ಹೋಯಿತು ನನಗೆ. ನನಗನ್ನಿಸ್ತದೆ ಜ್ಞಾನ ತಪ್ಪಿ ಹೋದದ್ದಲ್ಲ ಇದು, ತಪ್ಪಿದ ಜ್ಞಾನದಿಂದ ಹೀಗಾದ್ದು ಅಂತ. ಜ್ಞಾನ ತಪ್ಪಬಾರದು, ತಪ್ಪು ಜ್ಞಾನವನ್ನು ಸ್ವೀಕರಿಸಬಾರದು. ಹಾಗಾದರೆ ಹೀಗೆ ಆಗುತ್ತದೆ. ಯಾಕೆ ಹೀಗೆ ಮಾಡಿದಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ನೀನೇನು ಅವಸರ ಪಟ್ಟುಕೊಂಡಿಯೋ ಹೇಗೆ? ನೀ ಅವಸರ ಪಟ್ಟುಕೊಳ್ಳುವುದಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ನನ್ನ ಆಗಮನ ಆಕಸ್ಮಿಕ ಏನೂ ಆದದ್ದಲ್ಲ. ಮೂರು ಬಾರಿ ಹೇಳಿ ಕಳುಹಿಸಿ ಆಗಿದೆ. ಒಂದು ಧರ್ಮರಾಜ ಹೇಳಿ ಕಳುಹಿದ್ದ, ನಿನ್ನ ವಿದುರ ಬಂದು ಹೇಳಿದ, ಇಂದು ನಿನ್ನ ಆಳು ಬಂದು ನನಗೆ ಸೂಚಿಸಿದ್ರಿಂದ ನಾ ಬಂದದ್ದಪ್ಪ. ಮತ್ತೆ ಆಕಸ್ಮಿಕ ಎಂಥದ್ದು? ನಿನಗೆ ಯಾಕೆ ಇಷ್ಟು ಗಡಿಬಿಡಿ, ಇಷ್ಟು ಅವಸರ ಆಗಿಬಿಡ್ತು? ಅಯ್ಯೋ ದೇವರೇ, ಯಾಕೆ ಇಷ್ಟು ಅವಸರದಿಂದ? ಓ ಅಲ್ಲ, ನೀನು ಭಾವಿಸಿಕೊಂಡದ್ದೇನು? ಕೃಷ್ಣ ಬಂದಿದ್ದಾನೆ, ಸ್ವಾಗತಿಸಬೇಕು. ಬಹುಶಃ ನೀನು ಯಾರನ್ನೋ ನೇಮಿಸಿದ್ದೀಯೋ ಎಂಥದ್ದು. ಸ್ವಾಗತಕ್ಕೆ ಅರ್ಘ್ಯವನ್ನೋ ಪಾದ್ಯವನ್ನೋ ನೀಡುವುದಕ್ಕೆ ಅಲ್ಲಲ್ಲಿ ಜನರನ್ನು, ಸೇವಕರನ್ನು ನೇಮಿಸಿದ್ದು. ಬಹುಶಃ ಅವರಿಗೆ ಏನು ಹೆಚ್ಚು ಕಡಿಮೆ ಆಯಿತೋ, ಸಮಯ ಗೊತ್ತಾಗಲಿಲ್ವೋ, ಎಷ್ಟೊತ್ತಿಗೆ ಏನು
ಎನ್ನುವುದು ಗೊತ್ತಾಗದೆ ಅವರು ಕರ್ತವ್ಯ ಭ್ರಷ್ಟರಾದರು ಅಂತ ಕಾಣುತ್ತದೆ. ಅದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೆ ಒಡೆಯನಾದಂತಹ ನೀನೇ ಈ ರೀತಿಯಲ್ಲಿ ಅವಸರ ಪಟ್ಟುಕೊಂಡಿಯೋ ಏನು? ಅಲ್ಲದೆ ಇದ್ರೆ ಗದ್ದುಗೆಯಿಂದ ಇಳಿದು ಬರಬಹುದಿತ್ತಲ್ಲ, ಅಥವಾ ಇಳಿದು ಬಂದ್ರೆ ತಡ ಆಗುತ್ತದೆ. ಹೊರಗದ್ದುಗೆಯನ್ನು ಇಳಿಯುವುದು ತಡವೆನ್ನುತ್ತ ಭರದಿಂದ ಏಕೋಭಾವದಲ್ಲಿ ಪೀಠ ಸಹಿತ. ಏಕೋಭಾವ ಉಂಟು, ಹೌದು. ಯಾವುದು? ನಾ ಮಾತ್ರ ಬೀಳುವುದಲ್ಲ, ನನ್ನ ಜೊತೆಗೆ ಪೀಠವೂ ಕೂಡ ಇರಬೇಕು. ಬಿದ್ದರೆ ಪೀಠ ಸಮೇತ ಬೀಳಬೇಕು ಅಂತ. ಪೀಠವನ್ನು ಬಿಡಲಿಕ್ಕೆ ನಿನಗೆ ಇಷ್ಟ ಇಲ್ಲ ಅನ್ನುವುದು ಸ್ಪಷ್ಟ ಆಯ್ತು ನೋಡಿ. ಇದರಿಂದಲೇ ಪೀಠಕ್ಕೆ ನೀ ಎಷ್ಟು ಅಂಟಿಕೊಂಡಿದ್ದಿ ಅನ್ನುವುದು ಕೂಡ ಗೊತ್ತಾಯಿತು ನೋಡು. ಪೀಠ ಮತ್ತು ನೀನು, ನಿನ್ನ ಭಾವ, ಅದರಲ್ಲಿ ವ್ಯತ್ಯಾಸ ಗುರುತಿಸುವುದಕ್ಕಿಲ್ಲ. ಏಕೀ ಭಾವ, ಒಂದೇ ಭಾವ. ಪೀಠದ ಮೇಲೆ ನೀನೇ ಅನ್ನೋದನ್ನು ನೀ ತೀರ್ಮಾನ ಮಾಡಿ ಆಗಿದೆ ಅಂತ ಕಾಣುತ್ತದೆ. ಮಾತ್ರ ಅಲ್ಲ, ಕೆಲವೊಮ್ಮೆ ಸಂಶಯವೂ ಕಾರಣ ಆಗುತ್ತದೆ. ಈಗ ಯಾರಾದರೂ ಮರ್ಯಾದೆಯಿಂದ ಕರೆದು ಒಂದು ಪೀಠವನ್ನಿತ್ತು ಅದರ ಮೇಲೆ ಕೂತದ್ದಾದರೆ ಬಿಟ್ಟು ಹೋಗುವಾಗ ಆಲೋಚನೆ ಆಗುವುದಿಲ್ಲ. ಯಾಕಂದ್ರೆ ಯಾರೋ ಕೂರಿಸಿದ್ದಲ್ವಾ? ಅಲ್ಲಿ ಪಾತ್ರತ್ವವನ್ನು ಗುರುತಿಸಿ ಯೋಗ್ಯತೆಯನ್ನ ಅನುಸರಿಸಿ ಆ ಪೀಠ ನೀಡಲ್ಪಟ್ಟಿರುತ್ತದೆ. ಇನ್ನೊಬ್ಬ ಕೂತ್ಕೊಳ್ಬೇಕಾದ್ರೆ ಅಂತಹದೇ ಯೋಗ್ಯತೆ ಹೊಂದಿದವನಲ್ಲಿಗೆ ಬರಬೇಕು. ಇದು ನಾವೇ ಹೋಗಿ ಕೂತದ್ದಾದರೆ ಆಗ ಬಿಟ್ಟು ಹೋದ್ರೆ ಮತ್ತೆ ಯಾರಾದ್ರೂ ಬಂದು ಆಕ್ರಮಿಸಿಕೊಳ್ಳುತ್ತಾರೆ ಎಂಬಂತಹ ಭಯ ಇರ್ತದೆ. ಹಾಗಾಗಿ ನೀ ಹೋಗುವಾಗ ಎಲ್ಲ, ಅಥವಾ ನೀ ಚಲಿಸುವಾಗ ಎಲ್ಲ, ಬೀಳುವಾಗಲೂ ಕೂಡ ಬಿಟ್ಟರೆ ಕಷ್ಟ ಆಗುತ್ತದೆ ಎಂಬ ಕಾರಣಕ್ಕಾಗಿ ಅದನ್ನು ಸಹಿತ ತೆಗೆದುಕೊಂಡು ಬಂದಿದ್ದೀವೇನೋ ಗೊತ್ತಿಲ್ಲ. ಹಾಗಾಗಿ ಹೊರ ಗದ್ದುಗೆಯ ಸಮೇತ ಬಂದು ಹೀಗೆ ಉರುಳು ಸೇವೆಯನ್ನು ಮಾಡುತ್ತಾ ನನ್ನನ್ನು ಸ್ವಾಗತಿಸ್ತೀ ಅಂತ ನಾ ತಿಳಿಯಬಹುದೋ ಹೇಗೆ? ಅದಲ್ಲ ವಿದುರ, ನನಗೀಗ ಹಿಂದಿನದೊಂದು ನೆನಪಾಗುತ್ತಾ ಉಂಟು. ಈ ಭಾವಗಳ ನೆಂಟಗೆ ಮರ್ಯಾದೆಯನ್ನು ಹೇಗೆ ಮಾಡಬೇಕು? ಒಂದು 4-6 ದಿವಸದ ಹಿಂದೆ, ಕೆಲವು ಕಾಲದ ಹಿಂದೆ ಇವ ನಮ್ಮನೆಗೆ ಬಂದಿದ್ದ. ಮಧ್ಯಾಹ್ನದ ಹೊತ್ತಿಗೆ ಬಂದ. ನಾ ಮಲಗಿಕೊಂಡಿದ್ದೆ. ಯಥಾರ್ಥಕ್ಕೆ ಷಡುರಸದ ಭೋಜನವನ್ನು ಭುಂಜಿಸಿ ನಾ ಮಲಗಿದ್ದೆ. ಮಧ್ಯಾಹ್ನದ ಹೊತ್ತು ಗಾಢ ನಿದ್ದೆ ಏನೂ ಅಲ್ಲ, ದೀರ್ಘ ನಿದ್ದೆಯೂ ಅಲ್ಲ. ಹಾಗೆ ಕಣ್ಣಡ್ಡ ಮಾಡುವಂತ ಒಂದಷ್ಟು ಹೊತ್ತು ವಿಶ್ರಾಂತಿ ಪಡೆದದ್ದಷ್ಟೇ. ಅಷ್ಟು ಹೊತ್ತಿಗೆ ಇವ ಬಂದಿದ್ದಾನೆ ಕಾಣುತ್ತದೆ. ನಂಗೆ ಗೊತ್ತೇ ಆಗಲಿಲ್ಲ ಇವ ಬಂದದ್ದು. ಬಂದವನ ತಲೆಯ ಮೇಲೆ ಕೂತ್ಕೊಂಡ. ಅಲ್ಲೊಂದು ಪೀಠ ಇತ್ತು, ಕೂತ್ಕೊಂಡ. ಆ ಬಳಿಕ ಬಂದಂತಹ ಅರ್ಜುನ ನನ್ನ ಕಾಲಬುಡದಲ್ಲಿ ಸ್ಥಳ ಉಂಟು ಅಂತ ಕೂತ್ಕೊಂಡ. ಅವ ಅಲ್ಲೇ ಕೂತ್ಕೊಳ್ಬೇಕಾದವ. ಎಲ್ಲಿಯೋ ಕಾಡಾಡಿಗಳಾಗಿ ಜೀವನ ಸಾಗಿಸ್ತಾ ಇರುವವರು ಮತ್ತು ಅರ್ಜುನನಿಗೆಲ್ಲಿ? ಇವ ರಾಜೋಚಿತವಾದಂತಹ ಪೀಠದಲ್ಲಿಯೇ ಕೂತ್ಕೊಂಡಿದ್ದ. ಅರ್ಜುನ ಕಾಲಬುಡದಲ್ಲಿ ಕೂತಿದ್ದನಲ್ಲ, ನಾ ಕಣ್ತೆರೆದ ಕಾಲಕ್ಕೆ ನಾನು ಅವನನ್ನೇ ಕಂಡೆ. ಅವನಲ್ಲೇ ಮಾತಾಡಿದೆ. ನಾನು ಅವನಲ್ಲಿ ಮಾತಾಡ್ತಾ ಇದ್ದೇನೆ, ಅವ ನನ್ನನ್ನು ಮುಖ ನೋಡುವುದಿಲ್ಲ, ಕಣ್ಸನ್ನೆಯ ಮೂಲಕ ಹಿಂದೆ ತೋರಿಸ್ತಾನೆ. ಆಗ ಹಿಂದಿರುಗಿ ನೋಡಿದ್ರೆ ಈ ಪುಣ್ಯಾತ್ಮ ಇದ್ದ. ಅಲ್ಲಿಗೆ ಭಾವನಾಗಿ ನಾನು ನೆಂಟನಾಗಿ ಬಂದಂತಹ ಇವನನ್ನು ಉಪಚರಿಸುವಲ್ಲಿ ಸ್ವಲ್ಪ ಲೋಪ ಉಂಟಾಯಿತು ಅಂತ ನನಗೆ ಗೊತ್ತಾಯ್ತಾಗ. ಬಹುಶಃ ಹೀಗೆ ಮಾಡಬೇಕಿತ್ತೋ ಏನು? ಭಾವಗಳ ನೆಂಟಕ್ಕೆ ಮರ್ಯಾದೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಡುವುದಕ್ಕೆ ಈ ರೀತಿಯಲ್ಲಿ ವ್ಯವಹರಿಸಿದ್ದಾನೆ ಅಂತ ನಾ ತರ್ಕಿಸಬಹುದಾಗುತ್ತದೆ. ಚೆನ್ನಾಗಿ ಮಾಡಿದ್ರೆ ಇದು ಅಗತ್ಯ ಇರಲಿಲ್ಲ. ಯಾಕಂದ್ರೆ ನಾನೇನು ತೀರಾ ಹೊಸಬನೂ ಅಲ್ಲ, ಇಂತಹ ಔಪಚಾರಿಕತೆ ನನಗೆ ಅಗತ್ಯವೂ ಇರಲಿಲ್ಲ. ಏನೋ ಒಂದು ನಸುನಗೆಯನ್ನು ನಕ್ಕಿದ್ರೂ ಸಾಕಿತ್ತು ನನ್ನ ಕಂಡು, ಅಥವಾ ಕಣ್ಸನ್ನೆಯ ಮೂಲಕ ಇತ್ತಬಾ ಅಂತ ಕರೆದು ಒಂದು ಆಸನವನ್ನು ಇತ್ತಿದ್ರೂ ಸಾಕಿತ್ತು. ಅದು ಯಾವುದನ್ನೂ ಮಾಡಲಿಲ್ಲ. ಹೀಗೆ ಈ ರೀತಿಯ ಉಪಚಾರ ನಾ ಖಂಡಿತಕ್ಕೂ ನಿರೀಕ್ಷಿಸಿದ್ದಲ್ಲ ಇದು. ಹೋಗಲಿ, ಬಿದ್ದಿಯಲ್ಲ, ಬಿದ್ದದ್ದು ಎಲ್ಲಿಯೋ ಹೋಗಿ ಬಿದ್ದಿದ್ರಾದ್ರೂ ನನಗಾಗುತ್ತಿತ್ತು. ಆದ್ರೆ ನೀ ಬಂದು ಬಿದ್ದದ್ದೆಲ್ಲಿ? ನನ್ನ ಚರಣದ ಮೇಲೆ ಬೀಳುವುದ ನೀನು?
ನೀನು ಬಂದು ಬೀಳುವುದಕ್ಕೆ ಇಷ್ಟು ದೊಡ್ಡ ಸಭಾಸ್ಥಾನದಲ್ಲಿ ಬೇರೆಲ್ಲಿಯೂ ಸಭೆ ಸ್ಥಳ ಸಿಕ್ಕದೆ ನನ್ನ ಚರಣದ ಮೇಲೆ ಬಿದ್ದಿಯಲ್ಲ. ನಾನು ಯೋಚನೆ ಮಾಡುವುದು, ನನ್ನ ಚರಣ ಎಷ್ಟು ನೋವಾಯ್ತು ಗೊತ್ತುಂಟು. ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ತನು ಎಷ್ಟು ನೋವು ಹೊಂದಿರಬಹುದು, ನಿನಗೆ ಎಷ್ಟು ನೋವಾಗಿರಬಹುದು ಅಂತ. ಯಾಕೆ ಅಂದರೆ ನನ್ನ ಚರಣದ ಕಠಿಣತ್ವವೇ ಬೇರೆ, ಕಾಠಿಣ್ಯವೇ ಬೇರೆ, ನಿನ್ನ ತನುವಿನ ಮೃದುತ್ವವೇ ಬೇರೆ. ನನ್ನ ಚರಣಕ್ಕೆ ಕಾಠಿಣ್ಯ ಹೇಗೆ ಬಂತು ಕೇಳಿದರೆ, ಹುಟ್ಟಿದ್ದು ಮಧುರೆಯಲ್ಲಾದರೂ ಕೂಡ ಬೆಳೆದದ್ದು ಗೋಕುಲದಲ್ಲಿ. ಗೋಪಾಲ ವೃತ್ತಿ, ಗೋವುಗಳನ್ನಟ್ಟಿಸಿಕೊಳ್ಳುವುದು, ಮುಂದೆ ಗೋವುಗಳ ಹಿಂಡು, ಹಿಂದೆ ಗೋಪಾಲರ ದಂಡು. ಹಿಂಗದೆ ಗೋವುಗಳನ್ನು ಕಾಯುವಂತಹ ಕಾಯಕ ನಮ್ಮದು. ಎಷ್ಟು ಗುಡ್ಡವನ್ನು ಹತ್ತಿದ್ದೇವೆ, ಎಷ್ಟು ಕಣಿವೆಯನ್ನು ಇಳಿದಿದ್ದೇವೆ, ಎಷ್ಟು ಸಲ ಜಾರಿದ್ದೇವೆ, ಎಷ್ಟು ಸಲ ಬಿದ್ದಿದ್ದೇವೆ, ಮತ್ತೆ ಎಷ್ಟು ಸಲ ಎದ್ದಿದ್ದೇವೆ, ಹೇಳಲಿಕ್ಕೇ ಇಲ್ಲ. ಆದ್ದರಿಂದ ನಮ್ಮ ಚರಣ ಉಂಟಲ್ಲ, ಅದು ಕಠಿಣಾತಿ ಕಠಿಣವಾಗಿಯೇ ಪರಿಣಮಿಸಿದೆ. ಪಕ್ಕನ ಏನು ನೋವಾಗುವುದಿಲ್ಲ ಅದಕ್ಕೆ. ಆದರೆ ಇಂದು ಹಾಗಾಗಲಿಲ್ಲ. ನೀ ಬಿದ್ದ ಕಾಲಕ್ಕೆ ಚರಣವೆನಗೆ ಬಲು ನೋವಾಯಿತಯ್ಯ. ಇದಕ್ಕಿಂತ ಹರಹರ ಅಂತ ನಾ ಹೇಳಬೇಕು. ಯಾಕೆ ಗೊತ್ತುಂಟು? ಹರಹರ ತನುವೇಸು ನೊಂದಿತೋ ನಿನಗೆ. ನಿನ್ನ ತನು ಅದೆಷ್ಟು ಸುಖದಿಂದ ಬೆಳೆದಂತಹ ಶರೀರ ನಿನ್ನದ್ದು. ಕೇಳಿದ್ದೇವೆ, ಬಂಗಾರದ ಉದ್ಧರಣೆಯನ್ನೇ ಬಾಯಲ್ಲಿಟ್ಟುಕೊಂಡು ಜನ್ಮಿಸಿದವರು ನೀವು ಅಂತ. ಚಿನ್ನದ ಹುಡಿಯನ್ನೇ ಅನ್ನದೊಂದಿಗೆ ಸೇರಿಸಿ ಉಂಡವರು ನೀವು ಅಂತ. ಅಲ್ಲ, ಬೆಳಗಾದ ಮೇಲೆ ಅಭಿಷೇಕ ಆಗದೇ ಇದ್ರು ಅರಸೊತ್ತಿಗೆ ನಿಮ್ಮ ಪಾಲಿಗೆ ಒಲಿದು ಬಂದದ್ದು ಹೌದಲ್ಲ. ಅಲ್ಲ, ನೀವು ವಶೀಕರಿಸಿಕೊಂಡದ್ದು ಹೌದಲ್ಲ. ಆ ಅರಸೊತ್ತಿಗೆಯ ಪರಿಣಾಮವಾಗಿ ಬೆಳದಿಂಗಳಿಗೆ ನೀ ಸಂಚಾರಕ್ಕೆ ಹೊರಟೆ ಅಂತಾದ್ರೆ ನಿನಗೆ ಬೆಳಗೊಡೆಯನ್ನು ಹಿಡಿತಾರಂತೆ. ಬಿಸಿಲಿಗೆ ಬೆವರುವುದು ಬಿಡು, ಬೆಳದಿಂಗಳಿಗೆ ಆದ್ರೂ ನೀ ಬೆವರುತ್ತೀಯೋ ಎಂಬ ಕಾರಣಕ್ಕೆ ಅರಮನೆಯ ಒಳಗೆ ಅಡಿ ಇಟ್ಟರೆ ನಡೆಹಾಸು, ಅಲ್ಲ ರಕ್ತಗಂಬಳಿ, ಹೊರಕ್ಕೆ ಹೊರಟ್ರೆ ಹೂವಿನ ಹಾಸಿಗೆ. ಇಂತಹದರಲ್ಲಿ ನೀವು ನಡೆದಾಡಿದವರು. ಇಷ್ಟು ಸುಕೋಮಲವಾಗಿ ಬೆಳೆದಂತಹ ಶರೀರ ನಿಮ್ಮದ್ದು. ಅಂತಹದರಲ್ಲಿ ನೀ ಬಂದು ಬಿದ್ದು ನನ್ನ ಪಾದವೇ ಇಷ್ಟು ನೋವನ್ನು ಅನುಭವಿಸಿರಬೇಕಾದರೆ ನಿನ್ನ ದೇಹ ಎಷ್ಟು ನೋವನ್ನು ಅನುಭವಿಸಿರ್ಲಿಕ್ಕಿಲ್ಲ. ಸಾಕು ಬಿಡು. ಅಂತೂ ಈ ಸಭೆಯಲ್ಲಿ ನೀ ಇಷ್ಟು ಹೊರಳಾಡಿದ್ದು ಸಾಕು, ಇಷ್ಟು ಉರುಳಾಡಿದ್ದು ಸಾಕು. ನಿನ್ನ ಈ ಸ್ವಾಗತ ನನಗೆ ಮನಸ್ತೃಪ್ತಿಯಾಗಿದೆ. ಭಾವನಾಗಿ ನೆಂಟನಾದಂತಹ ನನ್ನನ್ನು ನೀನು ಸ್ವೀಕರಿಸಿದಂತಹ, ಸ್ವಾಗತಿಸಿದಂತಹ ಪರಿ ಮನಸ್ಸಿಗೆ ಸಮಾಧಾನ. ಇದಕ್ಕಿಂತ ಹೆಚ್ಚಿನ ಉಪಚಾರವನ್ನು, ಹೆಚ್ಚಿನ ಆತಿಥ್ಯವನ್ನು ಮತ್ತೊಬ್ಬ ಕೊಡುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸಮಾಧಾನ ಆಯಿತು. ಸರಿ, ನಾನಿಷ್ಟು ಹೇಳ್ತಾ ಇದ್ದ ಹಾಗೆ ಎದ್ದ, ಅದೊಂದು ಪುಣ್ಯ. ಎದ್ದು ಹೋಗಿ ಮತ್ತೆ ಪೀಠವನ್ನು ಅಲಂಕರಿಸಿ ಕೂತುಕೊಂಡ. ಆದರೂ ಕೂಡ ಮಾತಾಡುವುದಿಲ್ಲ. ಹಾಗಾದ್ರೆ ನನಗೀಗ ಸ್ಪಷ್ಟ ಆಯಿತು, ನನ್ನ ಮೇಲೆ ಇನ್ನೂ ತಣಿಯದೇ ಇರುವಂತಹ ಮುನಿಸೊಂದುಂಟು. ಯಾಕೆ ಅಂತ ಕೇಳಬೇಕಲ್ಲ? ನಾನಿಷ್ಟು ಮಾತನಾಡಿದ್ರು ನೀ ಮಾತಾಡಲೇದನ್ನು ಕಂಡಾಗ ನನಗನ್ನಿಸ್ತಾ ಉಂಟು ಈಗ ಮುನಿಸು ನಿನಗೆ ಅಂತ. ಆದರೆ ಮುನಿಸಿಗೊಂದು ಕಾರಣ ಬೇಕಲ್ಲ. ಅರಸ ಮುನಿದಿಹೆ ಏಕೆ ಮಾತ್ರ ಅಲ್ಲ,
ಸತಿಯರ ತೆರದಿ ಕರುಣೆಯನ್ನು ತೋರಿಸಬೇಕು ನೀನು. ಅದನ್ನು ಬಿಟ್ಟು ಸತಿಯರ ತೆರದಿ ತಲೆಯನ್ನು ತಗ್ಗಿಸಿ ಕೂತ್ಕೊಂಡಿದ್ದಿ, ಮಂಡೆಯನ್ನು ತಗ್ಗಿಸಿ ಕೂತ್ಕೊಂಡಿದ್ದಿ. ಅಲ್ಲ, ಮುಖಕ್ಕೆ ಅವಕುಂಠನವನ್ನು ಹಾಕುವ ರೀತಿಯಲ್ಲಿ ಸೆರಗನ್ನ ಮರೆಮಾಚಿ ಕೂತಿದ್ದಿ. ಹೌದು, ಮಾಲಿನಿಯರು ಅಪರಿಚಿತರೆದ್ದೆಡೆಗೆ ಹೋಗುವ ಕಾಲಕ್ಕೆ ಮುಖಕ್ಕೆ ಅವಕುಂಠನವನ್ನು ಧರಿಸಿಯೇ ಮುಖವನ್ನು ಮರೆಸಿಯೇ ಪ್ರವೇಶಿಸುವುದು, ಅದು ಸಭ್ಯ ಗೃಹಿಣಿಯರ ಲಕ್ಷಣ ಅದು. ಆದ್ರೆ ನಿನಗೆ ಯಾಕೆ ಆ ಸತಿಯರ ತೆರದಿ ನೀವು ಒತ್ತಿಸಬೇಕಾದ ಅನಿವಾರ್ಯತೆ ಏನಪ್ಪ ನಿನಗೆ? ಯಾಕೆ ಹೀಗೆ ಮಾಡ್ತಾ ಇದ್ದಿ? ನನ್ನಲ್ಲಿ ಮುನಿಸಿಗಾದ್ರೊಂದು ಕಾರಣ ಬೇಕೋ ಬೇಡವೋ? ನೀ ಬರಬೇಡ ಅಂದಾಗ ನಾ ಬರಲಿಲ್ಲ, ನೀ ಬರಬೇಕು ಅಂತ ಜನ ಕಳುಹಿಸಿದ ಕಾಲಕ್ಕೆ ನಾ ಬಂದಿದ್ದೇನೆ. ಬಂದವನು ಅಬದ್ಧವನ್ನೇನೂ ಆಡ್ಲಿಲ್ಲ, ಅಸಂಬದ್ಧವನ್ನೇನೂ ಮಾಡಲಿಲ್ಲ. ಹಾಗಾದ್ರೂ ಮುನಿಸೆ ಯಾಕೆ? ಕರುಣೆ ಇರಬೇಕಪ್ಪ. ಎಲ್ಲಿಂದಲೋ ಬಂದವನು ನಾನು, ಅಂದ್ರೆ ಬಹಳ ದೂರದಿಂದ ಬಂದವನು. ಹಾಗೆಯೇ ಆದರೂ ಕರೆದು ಮಾತನಾಡಿಸಬೇಕಾದದ್ದು ಮನೆಯೊಡೆಯನಿಗೆ ಕರ್ತವ್ಯವಾಗುತ್ತದೆ. ಆದರೆ ನೀನು ಒಂದಿನಿತೂ ಕರುಣೆ ಇಲ್ಲದವನ ಹಾಗೆ ಈ ರೀತಿಯಲ್ಲಿ ಯಾಕೆ ನಿಷ್ಠುರವಾಗಿ ವರ್ತಿಸ್ತೀಯ ಅಂತ ನನಗೆ ಅರ್ಥ ಆಗುವುದಿಲ್ಲ. ಸತಿಯರಿಗೆ ಕರುಣೆ ಹೆಚ್ಚಂತೆ. ತಪ್ಪು ಸಾವಿರವೇ ಇರಲಿ, ಆದರೆ ಮಾತೆಯ ಹೃದಯ ಅನ್ನುವಂತಹದ್ದು ಕರುಣೆಯನ್ನು ಉಕ್ಕಿಸುವಂತಹದ್ದು. ಹಾಗೆ ಕೆಲವೊಮ್ಮೆ ಸತಿಯರ ತೆರದಲ್ಲಿ ಕರುಣೆ ಬೇಕು ನಿನಗೆ. ಅದು ಬಿಟ್ಟು ಸತಿಯರ ತೆರದಲ್ಲಿ ಮಂಡೆಯನ್ನು ಮರೆಸಿ ಕೂತ್ಕೊಳ್ಳುವುದಲ್ಲ. ಈಗೋ ನಾ ಧರ್ಮರಾಜನ ಪ್ರತಿನಿಧಿಯಾಗಿ ಬಂದಿದ್ದೇನೆ, ನಿನ್ನಲ್ಲಿ 4 ಮಾತನಾಡಬೇಕಾದಂತಹ ಕಾರ್ಯ ಉಂಟು ನನಗೆ. ಆದ್ದರಿಂದ ಹೀಗೆ ಬಂದವನ ಕುರಿತಾಗಿ ಒಂದಿನಿತು ಕರುಣೆಯನ್ನ ಹರಿಸಿ ಮಾತನಾಡಯ್ಯ, ಮಾತನಾಡು. ಎಲುಬಿಲ್ಲದ್ದು ನಾಲಿಗೆ ಅಂತ ಬೇಕಾದ ಹಾಗೆ ಹರಿಯ ಬಿಡಬೇಡ. ಏನು ಇಷ್ಟೊತ್ತು ಸುಮ್ಮನೆ ಕೂತದ್ದು ನನಗೆ ಮಾತಾಡುವುದಕ್ಕೆ ಬಾರದೆ ಅಂತ ಭಾವಿಸಿದ್ಯೋ? ಅದ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಪರೂಪಕ್ಕೆ ನಮ್ಮೂರಿಗೆ ಬಂದಿದ್ದೀಯಲ್ಲ, ಎಷ್ಟು ಮಾತಾಡುದುಂಟು ಆಡ್ಲಿ ಅಂತ ಸುಮ್ಮನೆ ಬಿಟ್ಟದ್ದು. ಆದ್ರೆ ಎದುರು ಮಾತಾಡುವರಿಲ್ಲದೆ ಸ್ವಗತ ಎಷ್ಟಂತ ಮಾತಾಡ್ಲಿಕ್ಕೆ ಎಷ್ಟು ಒಬ್ಬನೇ ಮಾತಾಡ್ತೀನಿ ನೋಡು ಅಂತ ಕಾದದ್ದು ನಾನು. ಹೆಚ್ಚು ಮಾತಾಡ್ಲಿಕ್ಕೆ ಆಗುವುದಿಲ್ಲ, ನನಗೆ ಮನಸ್ಸು ಇಲ್ಲ. ನಿನಗೆ ಕಡಿಮೆ ಆಯ್ತು ಅನ್ನಿಸ್ತೇನಲ್ಲ ನೀನು ಆಡಿದ್ದು? ಅಲ್ಲ, ಹೆಚ್ಚಾಯ್ತು ಅಂತ ನಿನಗನ್ನಿಸಿತ್ತ? ಅದು ನಿನಗೆ ಗೊತ್ತಾಗಬೇಕಿತ್ತು ಕೃಷ್ಣ. ನಾನು ಆಡುವುದಕ್ಕೆ ಹೊರಟಿದ್ದು ಇನ್ನೂ ಸ್ವಲ್ಪ ಇತ್ತು. ಹೀಗೆ ಮಂಡೆಯನ್ನು ಮರೆಸಿ ಕೂತ್ಕೊಳ್ಳುತ್ತೀಯಲ್ಲ ನೀನು. ಅಂತಹ ಸಮಾಜಕ್ಕೆ ಸಭೆಗೆ ಮುಖ ತೋರಿಸಬಾರದಂತ ಕಾರ್ಯ ಏನು ಮಾಡಿದ್ದಿ ಅಂತ? ಏನು ಮನೆಗೆ ಬೆಂಕಿ ಕೊಟ್ಟಿದ್ಯಲ್ಲ, ವಿಷ ಹಾಕಿದ್ಯೋ, ವಸ್ತ್ರಾಪಹಾರ ಮಾಡಿದ್ಯೋ, ಅಥವಾ ಬೇರೆಯವರ ಆಭರಣಾಪಹಾರ ಮಾಡಿದ್ಯೋ ಅಂತ ಕೇಳಬೇಕಿತ್ತು. ನಾನು ಕಡಿಮೆ ಮಾಡಿದೆ ಮಾತಾಡು. ಹೌದು, ಎಲ್ಲದಕ್ಕೂ ಉತ್ತರ ಉಂಟು. ಏನು ನೀನು ಆಡಿದ ಮಾತಿಗೆ ಉತ್ತರ ಇಲ್ಲ ಅಂತ ಭಾವಿಸಿದ್ಯಾ? ಇದ್ರೆ ಆರಂಭದಿಂದ ನೀ ಆಡಿದ್ದನ್ನೇ ತೊಡಗಿ ನಾ ಉತ್ತರಿಸ್ತೇನೆ. ಏನ್ ಹೇಳಿದ್ದು ನೀನು? ಹೊಟ್ಟೆಯಲ್ಲಿ ಹೊರಲಾರದೆ ತಾಯಿ ಕಷ್ಟಪಟ್ಟು ಹೊಟ್ಟೆಯಿಂದ ಉದುರಿಸಿದ ಪಿಂಡ ಅಂತ. ಈಗ ಮಕ್ಕಳು ತಾಯಿಯ ಹೊಟ್ಟೆ ಮೇಲೆ ಹೊಡ್ಕೊಳ್ಳುವ ಹಾಗೆ ಮಾಡ್ತಾರಲ್ಲ ಕೆಲವೊಮ್ಮೆ. ಆದ್ರೂ ಸಂತೃಪ್ತಿ ಉಂಟು ಕೃಷ್ಣ. ಯಾವುದಕ್ಕೋ? ನಾ ಹೊಟ್ಟೆಗೆ ಬಂದ ಮೇಲೆ ನೀನಾಡಿದ ಮಾತಿನಂತೆ ಹೋದ್ರೆ, ನಾ ಹೊಟ್ಟೆಗೆ ಬಂದು ಸೇರಿದ ಮೇಲೆ ನನ್ನ ಅಮ್ಮ ಹೊಟ್ಟೆ ಹೊಡ್ಕೊಂಡದ್ದು. ನೀನೊಬ್ಬ ನಿನ್ನ ಅಮ್ಮನ ಹೊಟ್ಟೆಗೆ ಬಂದು ಸೇರ್ತಿ ಅಂತ ಗೊತ್ತಾಗುವಾಗ ನೀ ಹುಟ್ಟುವುದಕ್ಕಿಂತ 8 ಮಕ್ಕಳು ಮೊದಲೇ ನಿನ್ನ ಅಮ್ಮನನ್ನು ಸೆರೆಗೆ ಹಾಕಿದ್ರಲ್ಲ, ಅದಕ್ಕಿಂತ ನನ್ನದು ಒಳ್ಳೇದಂತ. ಅಲ್ಲ, ನಾ ಹುಟ್ಟಿದ ಮೇಲೆ ಅವಳು ಹೊಟ್ಟೆ ಪಡ್ಕೊಳ್ಳಿಲ್ಲ. ಆಮೇಲೆ ಅಲ್ಲಿವರೆಗೆ ಪಡ್ಕೊಂಡ್ಲಲ್ಲ, ಅದಕ್ಕೆ ನಾನು ಕಾರಣ. ಯಾಕೆ ನೀ ಹುಟ್ಟುತ್ತೆ ಅನ್ನೋದೇ ಕಾರಣ. ಅಲ್ಲ, ಮೊದಲೊಂದು ಅಶರೀರವಾಣಿ ಆಗಿತ್ತಂತೆ ಅಲ್ಲ, ನೀ ಹುಟ್ಟುತ್ತೇನೆ ಅದಕ್ಕೆ ಬೇಕಾಗಿ ಹುಟ್ಟಿದ ಮೇಲೆ ತಾಯಿ ತಂದೆಯರು ಕಷ್ಟಪಡುವುದು ಅವರು ಪಡೆದದ್ದು ಅಂತ ಆಯ್ತು. ಇಂಥ ಒಬ್ಬ ಹುಟ್ಟಾನೆ ಅಂತ ಆಗುವಾಗ ತಾಯಿ ತಂದೆಯರಿಗೆ ಕಷ್ಟ ಬರ್ತದೆ ಅಂತ ಆದ್ರೆ ಎಷ್ಟು ಒಳ್ಳೆಯ ಸಂತಾನ ಅಂತ ಕಾಣಬೇಕು. ಅದಕ್ಕೆ ನಾ ಕಾರಣ ಅಲ್ಲ, ಮಾಡಿದ ಪ್ರಾರಬ್ಧ ಬೇರೆ ಉಂಟು. ಅದೇ ನಿಮ್ಮದಾಗುವಾಗ ಮಾಡಿದ ಪ್ರಾರಬ್ಧ, ನಾ ಮಾಡುವಾಗ ನನ್ನದ್ದೇ ಸ್ವಯಾರ್ಜಿತ. ಬೇಡ, ಏನು ಹೇಳಿದೆ ನೀನು? ಏನು ಗಡಿಬಿಡಿ ಆಯ್ತು, ಅವಸರ ಆಯ್ತು ಅಂತ. ಪಾದ್ಯ ಅರ್ಘ್ಯ ಕೊಡುವಾಗ ಜನ ನೇಮಿಸಿದ್ದ. ಹೌದು, ಹೆಚ್ಚು ಕಡಿಮೆ ಮಾಡಿದ್ರಲ್ಲ ಅವರಂತ. ಸತ್ಯ ಹೇಳ್ಬೇಕು, ನಿನ್ಗೆ ಕೈಕಾಲಿಗೆ ನೀರ್ ಹಾಕಿ ಅಭ್ಯಾಸ ಉಂಟ ಹೇಳು? ಯಾಕೆ ಇಲ್ಲ ಅಂತ ಹೇಳುದು ನೀನು? ನನಗೆ ತಿಳಿದ ಹಾಗೆ ಕೈಕಾಲಿಗೆ ಅಭ್ಯಾಸ ಹಾಕಿ ನನಗೆ ಗೊತ್ತಿಲ್ಲ. ಅಲ್ಲ, ಕೆಲವು ಕಡೆಯಲ್ಲಿ ನಾನು ಹೋದ್ರೆ ಅತಿಥಿ ದೇವೋಭವ ಎಂಬ ನೆಲೆಯಲ್ಲಿ ಷೋಡಶೋಪಚಾರ ಪೂಜೆ ಮಾಡಿಯೇ ಮಾಡ್ತಾರೆ. ಕೈ ತೊಳೆಯುವುದಕ್ಕೆ ಅರ್ಘ್ಯವನ್ನು ಕೊಡ್ತಾರೆ, ಪಾದ ತೊಳೆಯುವುದಕ್ಕೆ ಪಾದ್ಯವನ್ನು ಕೊಡ್ತಾರೆ. ನಿನಗೆ ಮನೆಯಲ್ಲಿ ಅದು ಹಾಕಿ ಅಭ್ಯಾಸ ಉಂಟಾ?
ಯಾಕೆ ಯಾರು ಹೇಳಿದ್ದು ನಿನಗೆ? ಅದಕ್ಕೆ ಕೇಳಿದ್ದು. ಗೋವಾಳ ಅಲ್ವಾ ನೀನು? ಹೌದಪ್ಪ, ಗೋವಾಳರು ಸ್ನಾನ ಮಾಡುವುದಿಲ್ಲ ಅಂತಲೋ ಕೈಕಾಲು ತೊಳೆಯುವುದಿಲ್ಲ ಅಂತ ಹೇಳಿದ್ದೆ ಯಾರು ಅಂತ? ಸ್ನಾನ ಮಾಡ್ತಾರೆ, ಹೌದು. ನಿತ್ಯ ಉಂಟಾ? ಸ್ನಾನ ಮಾಡ್ತಾರೆ, ಹೌದು. ನಿತ್ಯ ಅಂತ ಉಂಟಾ? ನಿತ್ಯ ಮಾಡುವುದಿಲ್ಲ ಅಂತ ಹೇಳಿ ನಿತ್ಯಾನಿಕೆಗಳನ್ನು ಪೂರೈಸದೇ ಇರ್ತಾರ ಗೋಪಾಲಕರು ಭ್ರಷ್ಟರು ಅಂತ ಯಾರು ಹೇಳಿದ್ರು ನಿನಗೆ ಅಂತ? ಆದ್ರೆ ನಮ್ಮ ಅರಸರ ಮನೆಯಲ್ಲಿ ಆಗುವ ಅರ್ಘ್ಯಪಾದ್ಯಕ್ಕೆ ನಿನಗೆ ಬೇರೆ ಜನ ಮಾಡ್ಲಿಕ್ಕೆ ನನಗೆ ತಲೆ ಹಾಳಾಗಿದೆ. ಹಾಗಾದ್ರೆ ಅದು ಆಲೋಚನೆ ಮಾಡ್ಬೇಕಿತ್ತು. ಏನು ನಾನು ಪೀಠ ಸಹಿತ ಪೀಠ ಹಿಡ್ಕೊಂಡು ಬಿದ್ದದ್ದು. ಹೌದು, ಮತ್ತೆಂತದ್ದು ಬೀಳುವಾಗ ನಿನ್ನೊಟ್ಟಿಗೆ ಪೀಠ ಬಂತಲ್ಲ? ನೀವು ವ್ಯಾಖ್ಯಾನ ಎಂತದ್ದು? ಮತ್ತೆ ನಾನು ಎದ್ದರೆ ಮತ್ತೆ ಯಾರಾದ್ರೂ ಬಂದು ಕೊಳ್ತಾರೆ ಎನ್ನುವ ಭಯದಿಂದ, ಹೆದರಿಕೆಯಿಂದ ಬೀಳುವಾಗ್ಲೂ ಹಿಡ್ಕೊಂಡೇ ಬೀಳುವುದು. ಹೆದರಿಕೆ, ಹೌದು. ನನಗಲ್ಲ, ಪೀಠಕ್ಕೆ. ನಿನ್ನಂತವನನ್ನು ಬಿಟ್ರೆ ಮತ್ತೆ ಸಿಗ್ಲಿಕ್ಕಿಲ್ಲ ಇಂತಹ ಜನ ಅಂತ. ನಾನು ಪೀಠ ನೀನು ನಾ ಪೀಠ ಹಿಡ್ಕೊಂಡು ಬಿದ್ದದ್ದಲ್ಲ, ಪೀಠ ನನ್ನನ್ನು ಹಿಡ್ಕೊಂಡದ್ದು. ಅದು ಹೇಗೂ ಆಗುತ್ತದೆ. ನಾ ಬೀಳುವಾಗ ಪೀಠವೂ ಆಲೋಚನೆ ಮಾಡಿದೆ, ಇವ ತಪ್ಪಿದ್ರೆ ಇದಕ್ಕೆ ಕೂಡುವುದಕ್ಕೆ ಬೇರೆ ಜನ ಇಲ್ಲ. ಇನ್ನೂ ಸ್ಪಷ್ಟ ಹೇಳೋ, ನಾನು ಅದೇ ಬೇರೆ ಯಾರಾದ್ರೂ ಇದ್ದಾರೆ ನೋಡುವಂತಲೇ ಬಂದದ್ದು ನಾನು. ಇವ ಎದ್ರೆ ಯಾರು ಬಂದು ಕೂಳ್ತಾರೆ ಅದಕ್ಕೂ ಗೊತ್ತಾಗಿದೆ. ಅದಕ್ಕೆ ನನ್ನೊಂದಿಗೆ ಎದ್ದದ್ದು. ಅಲ್ಲ, ನಾ ಬಂದದ್ರಿಂದ ಮತ್ತೆ ಯಾರಾದ್ರೂ ಕೂತ್ಕೊಳ್ಳುವುದಕ್ಕೆ ವ್ಯವಸ್ಥೆ ಆಗ್ತದ ಅಂತ ನೋಡುವ ಅಂತ. ನೀನು ನಿನಗಿರುವ ಪೀಠದಲ್ಲಿ ಕೂಳುವ ಅಲ್ಲ ನೀನು, ಬೇರೆಯವರ ಮನೆ ಪೀಠದ ಮೇಲೆ ಹೋಗಿ ಕಣ್ಣು ಹಾಕುವ ಅಂತ ಗೊತ್ತುಂಟು ನನಗೆ. ಯಥಾರ್ಥಕ್ಕೆ ನಾನು ಇಲ್ಲಿನ ಯಾವ ಪೀಠವನ್ನು ನಾನಾಗಿ ಬಯಸ್ಲಿಲ್ಲ, ಬಂದದ್ದನ್ನು ಏರ್ಲೂ ಇಲ್ಲ, ಯಾರಿಗೆ ಸಲ್ಲಬೇಕು ನ್ಯಾಯಯುತವಾಗಿ ಅವರಿಗೆ ಬಿಟ್ಟು ಕೊಟ್ಟಿದ್ದೇನೆ. ಮತ್ತೆ ಯಾರ್ಯಾರದ್ದೋ ಪೀಠದಲ್ಲಿ ತಾವೇ ಅಂತ ಕುಳಿತುಕೊಂಡವರು ಸಾಕಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ, ಬಿಡೋಣ. ನಾನು ಹೇಳಿದಂತಹ ಪೀಠ ಇಲ್ಲವೋ ಕೇಳಬೇಡ. ನನಗೆ ಪೀಠ ಉಂಟು, ಕೊಟ್ಟವರು ಯಾರು ಇಲ್ಲಿನವರಲ್ಲ, ದೇವೇಂದ್ರನೇ ಕೆಳಗಿಳಿದು ಬಂದಿದ್ದಾನೆ. ಗೋವುಗಳ ಕುಲಕ್ಕೆಲ್ಲ ನೀನೇ ರಾಜ ಅಂತ ಗೋವಿಂದ ರಾಜ ಪಟ್ಟಾಭಿಷೇಕ ಮಾಡಿ ಪೀಠವಿತ್ತು ಕೂರಿಸಿ ಕಾಮದೇವಿನ ಕ್ಷೀರದಿಂದಲೇ ಅಭಿಷೇಕ ಮಾಡಿದ್ದಾನೆ. ಮತ್ತೆ ಕೊಳ್ಳಿಲ್ಲ ನೀನು, ನನಗದು ಅಗತ್ಯ ಇಲ್ಲ ಅಂತ. ಅದೇ ಮತ್ತೆ ನೀನು ಕತೆ ಹೇಳುವಾಗ ಸುಳ್ಳು ಸುಳ್ಳು ಹೇಳಬಾರ್ದು. ಏನ್ ಹೇಳಿದೆ? ಎಂತ ಹೇಳಿದೆ ನೀನು? ಇವ ನಮ್ಮಲ್ಲಿಗೆ ಬಂದಿದ್ದ, ಮೊದಲು ಬಂದವ ತಲೆ ಹತ್ರ ಕೂತ, ಹೌದು. ಆಮೇಲೆ ಬಂದವ ಕಾಲ ಹತ್ರ ಕೂತ, ಕಾಲ ಹತ್ರ ನಿಂತ. ಪ್ರಸಂಗ ನೆನಪು ಮಾಡಿ ಹೇಳ್ತೇನೆ, ನನ್ನದು ತಪ್ಪಿದ್ರೆ ಹೇಳು. ಏನು? ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳ ನೀತ, ಅರಸುಗಳ ನಾವೆಂದು ಮೌಳಿಯ ಬಳಿಯಲ್ಲಿ ಕುರುರಾಯ ನಿಂತಿದ್ದನಾಗ. ಅಲ್ಲ, ನಾ ಮೊದಲು ಕಂಡದ್ದು ಪಾರ್ಥನನ್ನು ಹೇಳುವುದಲ್ಲ. ನಾನು ಯಾಕೆ ನಿನ್ನ ತಲೆ ಹತ್ರ ಹೋಗಿ ಕೂತದ್ದು ಗೊತ್ತುಂಟು? ಗೊತ್ತಿಲ್ಲ. ಮೊದಲು ಬಂದವ ಕಾಲ ಹತ್ರ ಇದ್ದ ಪೀಠದಲ್ಲಿ ಕುಳಿತಿದ್ದರಿಂದ ನನಗಿದ್ದ ಪೀಠದ ಒಂದೇ ಆಗಿತ್ತು. ಬಿಟ್ರೆ ನಾ ಮೊದಲು ಬಂದಿದ್ರೆ ಅಲ್ಲೇ ಕುಳಿತಿದ್ದು. ನೀ ಆಡಿದ್ದೇನು? ಅಲ್ಲ, ಯಥಾರ್ಥಕ್ಕಾದ್ರೆ ನೀವು ಪ್ರಸಂಗ ಸುಳ್ಳು ಮಾಡಿ ನನ್ನ ಮೇಲೆ ಆರೋಪ. ನನಗೆ ಹಳೆ ಪ್ರಸಂಗ ಓದೇ ಬಂದದ್ದು ನನಗೆ. ಅಲ್ಲ, ಸರಿ ಉಂಟದು. ನನಗೆ ನಿದ್ದೆ ಬಂದದ್ರಿಂದ ಯಾರು ಮೊದಲು ಬಂದದ್ದು ಯಾರ ನಂತರ ಬಂದದ್ದು ಅನ್ನೋದು ಗೊತ್ತಾಗಲಿಲ್ಲ. ಆದ್ರೆ ನಾ ಕಂಡಾಗ ಕಣ್ಣಿಗೆ ಬಿದ್ದದ್ದು ಮೊದಲು, ಎಚ್ಚರಗೊಂಡಾಗ ಕಂಡದ್ದು ಪಾರ್ಥನನ್ನು ಅಂತ ಹೇಳಿದೆ ನಾನು. ಅದಕ್ಕೆ ಹೇಳುದು ಮಧ್ಯಾಹ್ನ ನಿದ್ರೆ ಮಾಡಬಾರದು. ಮಧ್ಯಾಹ್ನ ನಿದ್ರೆ ಮಾಡಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ. ನಾ ಹೆಚ್ಚು ನಿದ್ದೆ ಮಾಡ್ಲಿಲ್ಲ, ಅರೆ ನಿಮೀಲಿತ ನೇತ್ರನಾಗಿ ಪವಡಿಸಿದ್ದಷ್ಟೇ. ಅಷ್ಟೇ. ಅಷ್ಟು ನಿದ್ರೆ ಮಾಡಿದ್ರು ಮೊದಲು ಬಂದವ ಯಾರು ಕಡೆಗೆ ಬಂದವ ಯಾರು ಅಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ಇಬ್ರು ಬರುವುದಕ್ಕಿಂತ ಮುಂಚೆ ಸಾಕಷ್ಟು ಸ್ತ್ರೀಯರಲ್ಲಿ ಇದ್ರು, ಅವರೆಲ್ಲ ಎಷ್ಟೊತ್ತಿಗೆ ಹೊರಟೋಗಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅವ್ರು ಬಂದಿದ್ರೆ ಗೊತ್ತಾಗ್ತಿತ್ತು, ನಿಮಗೆ ಹೋದದ್ದು ಗೊತ್ತಾಗ್ಲಿಲ್ಲ. ಅದೇ ಹೆಂಗ ಸರ್ ಅಲ್ವಾ? ಬೀಳು. ಏನ್ ಹಾಡಿದೆ ನೀನು? ಅಂದು ನಾ ಮಾಡಿದ ಅವಮಾನಕ್ಕೆ ಬೇಕಾಗಿ ಅವನಿಗೆ ಬೇಸರ ಆಗಿದೆ. ಅಲ್ಲಲ್ಲ, ನಾನು ಅವಮಾನ ಅಂತ ಹೇಳಲೇ ಇಲ್ಲ. ಭಾವಗಳ ನೆಂಟಗೆ ಮರ್ಯಾದೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾ ಗೊತ್ತಾಗದೆ ತಪ್ಪಿದೆ ಅನ್ನೋದನ್ನು ಸೂಚಿಸುವುದಕ್ಕೆ, ಸರಿ ಮಾಡಿ ತೋರಿಸುವುದಕ್ಕೆ ನೀ ಹೀಗೆ ಮಾಡಿದ್ದೆ. ಭಾವ ಇದ್ರಲ್ವಾ ಕೃಷ್ಣ ಆಗುವುದಕ್ಕೆ? ಅದಕ್ಕೆ ಅಭಾವ ಅಂತ ಬೇಕಲ್ಲ. ಏನೀಗ ನಾ ಮನೆಗೆ ಬೆಂಕಿ ಹಾಕಿದ ವಿಷಯ ನೆನಪು ಮಾಡ್ತಿ, ಇನ್ನು ಅನ್ನಕ್ಕೆ ವಿಷ ಹಾಕಿದ್ದು ನೆನಪು ಮಾಡ್ತೀನಿ ನೀನು. ಅಲ್ಲ, ಅದೆಲ್ಲ ಮಾಡಿದ್ರೆ ಸ್ವಲ್ಪ ಅಪಮಾನಕರ. ಅದು ವಿಷ ಹಾಕಿದ ವಿಷಯದಲ್ಲಿ ನನಗೆ ಸತ್ಯ ಬೇಸರ ಉಂಟು, ಯಾವುದಕ್ಕೂ ಪಶ್ಚಾತ್ತಾಪ ಉಂಟು. ಹಾಕಿದ ವಿಷಕ್ಕಾಗಿ ಅಲ್ಲ, ಮತ್ತೆ ಹಾಕಿದ ವಿಷ ಕಡಿಮೆ ಆಯ್ತು ಅಂತ. ಪ್ರಮಾಣ ಕಡಿಮೆ ಆದ ಬಗ್ಗೆ ಪರಿಣಾಮ ಆಗ್ಲಿಲ್ಲ. ಆಲೋಚನೆ ಮಾಡು. ಹಾಕಿದ ವಿಷವನ್ನು ಜೀರ್ಣಿಸಿ ಎದ್ದು ಬಂದ ಭೀಮ ಬದುಕಿದ್ದಾನೆ ಅಂತ ಆದ್ರೆ ಅವನೊಳಗೆ ಎಂತ ವಿಷಯ ಇರ್ಲಿಕ್ಕಿಲ್ಲ. ಅಲ್ಲ, ಅದಕ್ಕೆ ಕಾರಣ ನೀ ಹಾಕಿದ ವಿಷ ಕಡಿಮೆ ಆದದ್ದಲ್ಲ, ಅಲ್ಲಿ ಹೀರಿ ತೆಗೆಯುವುದಕ್ಕೆ ಬೇರೆ ವ್ಯವಸ್ಥೆ ಆಗಿತ್ತು, ಅದಕ್ಕೆ ಆದದ್ದು. ಅವನೊಳಗಿದ್ದ ವಿಷ ಅಲ್ಲಲ್ಲ, ಈಗ ಅಲ್ಲಿ ಹೀರಿ ಮಡುವಿಗೆ ಬಿದ್ದಾಗ ಅಲ್ಲಿದ್ದಂತಹ ವಿಷ ಜಂತುಗಳ ಕಡಿಯುವಿಕೆಯಿಂದ ಇವನ ವಿಷ, ನೀ ಹಾಕಿದ ವಿಷ ಹಿಂಗೆ ಹೋದದ್ದು. ಮತ್ತೆ ಎಂತ ಹೇಳಿದೆ ನೀನು? ಮತ್ತೆ ಮನೆಗೆ ಬೆಂಕಿ ಹಾಕಿದ್ದು. ಸತ್ಯ ಹೇಳಬೇಕು. ಮನೆಗೆ ಬೆಂಕಿ ಕೊಟ್ಟದ್ದು ನಾನು ಅಲ್ಲ, ಬೆಂಕಿ ಕೊಟ್ಟದ್ದು ನೀನಲ್ಲ. ಹೌದು, ವ್ಯವಸ್ಥೆ ಮಾಡಿದ್ದು ನೀನಲ್ಲ. ಹೌದು, ನೀನು ಹೌದಲ್ಲ. ನಮ್ಮ ಯೋಜನೆ ನಿನ್ನದು ಹೌದಲ್ವಾ? ಕಾರ್ಯಗತಗೊಳಿಸುವುದಕ್ಕೆ ಮತ್ತೆ ಯಾರು? ಅದು ಬಿಡು. ಯೋಜನೆ ಅಲ್ಲ, ಪಾಂಡವರೇ ತಾವುಳಿದ ಮನೆಗೆ ಬೆಂಕಿ ಕೊಟ್ಟು ಅಲ್ಲಿ ಅಮಾಯಕರಾದ 6 ಮಂದಿಯನ್ನು ಕೊಂದು ಜೊತೆಗೆ ಮತ್ತೊಂದು ಅನಾಥ ಹೆಣ ಸಿಕ್ಕಿದೆ. ಒಟ್ಟು 7. ಅರಗಿನಾಲಯ ನಿರ್ಮಾಣ ಯಾರದ್ದು? ಅರಗಿನಾಲಯ ನಿರ್ಮಾಣ. ಹೌದು, ಬೆಂಕಿ ಕೊಟ್ಟದ್ದು ನಾವು. ಅಲ್ಲ, ಅರಗಿನಾಲಯ ನಿರ್ಮಾಣಕ್ಕೆ ಉದ್ದೇಶ ಅಂತ ಬೆಂಕಿ ಕೊಡ್ಬೇಕು ಅಂತ ಈಗ ನಾನು ಪ್ರಶ್ನೆ ಮಾಡುದು ಏನು? ಈಗ ಪಾಂಡವರು ಸಾಯಲಿಲ್ಲ ಅಂತ ಲೋಕಮುಖದಲ್ಲಿ ಹೊರಗೆ ಬಂದ್ರು. ಈಗ ಯಥಾರ್ಥಕ್ಕೆ ಪಾಂಡವರು ಸತ್ತಿದ್ದಾರೆ ಅಂತ ಅವರಿಗೆಲ್ಲ ತಿಲದರ್ಪಣ ಕೊಟ್ಟವರು ನಾವು. ಒಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ದೇವೆ ನಾವು. ಅವರಿಗೆಲ್ಲ ಎಷ್ಟು ಬೇಕು ಅಷ್ಟು ಮಾಡಿದ್ದೇವೆ. ಮಾಡಿದ್ದೀರಿ. ಆ
ಬಳಿಕ ಎದ್ದು ಬಂದ ಬಳಿಕ ಈಗ ಮುಂದಿನ ಆಲೋಚನೆ ಏನು ಗೊತ್ತುಂಟು? ಏನು? ಅಲ್ಲಿ ಸತ್ತ 6 ಜನ ಯಾರು? ಅವರಿಗೆ ಆಲೋಚನೆ ಆಗಬೇಕು. ಅಲ್ಲ, ಅವರಿಗೆ ಅಪರಕ್ರಿಯೆ ಮಾಡುವ ಆಲೋಚನೆ ಉಂಟು. ಅಪರಕ್ರಿಯೆ ಅಲ್ಲ, ಅವರ ಸಾವಿಗೆ ಕಾರಣ ಯಾರು? ಇದನ್ನ ನಾನು ಪ್ರಶ್ನೆ ಮಾಡಬೇಕು. ಅದೇ ಈಗ ಪಾಂಡವರು ಬಂದ ಮೇಲೆ ಆ ಪ್ರಶ್ನೆ ಕೇಳಬೇಕು. ಅಲ್ಲ, ನೀನು ಎಂತಹ ಪ್ರಶ್ನೆ ಮಾಡಿದ್ರೆ ಉತ್ತರ ಸ್ಪಷ್ಟ ಉಂಟದು ನೀನೇ ಅಂತ. ಯಾಕೆ? ಅವರನ್ನು ಕೊಂದವರು ಪಾಂಡವರು. ಈಗ ಉದ್ದೇಶ ನಿನ್ನದಲ್ವೋ? ಅಮಾಯಕರನ್ನು ಕೊಂದವರು ಪಾಂಡವರಾಗ್ತಾರೆ. ನೀನ್ ಹೇಳಿದ ಮನೆಗೆ ಬೆಂಕಿ ಕೊಡುವ ವಿಷಯ ಅವರಿಗಾಗಿದ್ದು ಬಿಟ್ಟರೆ ನನಗಾಗುವುದಕ್ಕಿಲ್ಲ. ಜೊತೆಯಲ್ಲಿ ಬಿದ್ದ ಮತ್ತೊಂದು ಅನಾಥ ಹೆಣ. ಇಷ್ಟು ಮಾಡಿದವರು ಪಾಂಡವರು ಇರುತ್ತಾ? ನೀನ್ ನನ್ನ ಮೇಲೆ ಬಟ್ಟು ತೋರಿಸಿ ಆಡುವುದೇನು? ನಿನಗೆ ಬೇಸರ ಆಯ್ತು? ಬಿಡು ಕೃಷ್ಣ, ಅದು ವಿಷಯ ಅಲ್ಲವೇ ಅಲ್ಲ. ಮತ್ತೆ ನಾ ಮುಖವನ್ನು ತಗ್ಗಿಸಿ ನಿಂತಿದ್ದಕ್ಕೂ ನಿನ್ನಲ್ಲಿ ಮಾತಾಡದೇ ಇರುವುದಕ್ಕೆ ಕಾರಣ ಗುಣಿಸಿಗೆ ಕಾರಣ ನಿನಗೆ ಸಕಲ ಸಿದ್ಧತೆಯು ಸನ್ನಾಹಗೊಂಡಿತ್ತು ಹಸ್ತಿನಿಯಲ್ಲಿ. ಸತ್ಯಕ್ಕಾದ್ರೂ ವಿರೋಧಿ ಪಾಳೆಯದಿಂದ ಬರುವ ಆದ್ರೂ ಒಬ್ಬ ರಾಜಕಾರಣಿ ಇದ್ದಾನೆ. ಅದನ್ನು ಮೀರಿ ಒಂದು ಸಂಬಂಧ ಉಂಟಲ್ಲ. ನಮ್ಮ ಮನೆಯ ಹೆಣ್ಣು ಮಗಳೊಬ್ಬಳು ನಿಮ್ಮ ಮನೆಯಲ್ಲಿ ದೀಪ ಹಚ್ಚುತ್ತಾಳಲ್ಲ ನಿತ್ಯ. ಹೌದೌದು. ಆ ನೆಲೆಯಿಂದ ನಿನ್ನ ಮಗಳೇ ನನ್ನ ಮಗ. ನನ್ನ ಮನೆಯ ಹೆಣ್ಮಕ್ಕಳು ನಿಮ್ಮ ಮನೆಯ ದೀಪ ಬೆಳಗುತ್ತಾ ಇದ್ದಾಳೆ. ಅದಕ್ಕೆ ಬೇಕಾಗಿಯೇ ಬರುವ ಬೀಗನನ್ನು ಎದುರುಗೊಳ್ಳುವುದಕ್ಕೆ ಯಾವುದೆಲ್ಲ ವ್ಯವಸ್ಥೆ ಬೇಕಿತ್ತು ಅದೆಲ್ಲವನ್ನು ಮಾಡಿದ್ದು ನಾನು. ನನ್ನ ಮನೆಯ ಹೆಣ್ಮಗಳು ನಿಮ್ಮ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಅಂತ ಬಂದವಳು, ನೀ ಅವಕಾಶ ಕೊಡ್ಲಿಲ್ಲ. ನಾನು ಅವಕಾಶ ಕೊಡ್ಲಿಲ್ವಾ? ಇಲ್ಲ. ಅಥವಾ ನೀನು ಅವಕಾಶ ಮಾಡಿ ಕೊಡ್ಲಿಲ್ವಾ? ಯಾರಿಗೆ? ಆಲೋಚನೆ ಮಾಡಬೇಕಿತ್ತು. ಅಲ್ಲ, ನನ್ನ ತಂಗಿ ಸುಭದ್ರೆ ನೀ ವನವಾಸಕ್ಕೆ ಇವರನ್ನು ನಟ್ಟಿದ ಕಾಲಕ್ಕೆ ಪುನಃ ನಮ್ಮ ಮನೆಗೆ ಬರ್ಬೇಕಾಯ್ತು. ಅವಳು ಇಲ್ಲಿಯೇ ದೀಪ ಹಚ್ಚಬೇಕು ಅಂತಲೇ ಬಂದವಳಾಗಿತ್ತು. ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ದು. ಆದ್ರೆ ಈ ಮನೆಗೆ ದೀಪ ಹಚ್ಚುವುದಕ್ಕೊಂದು ಅವಕಾಶ ಇತ್ತು. ಯಾವಾಗ? ಆ ಪ್ರಸಂಗ ನೆನಪು ಮಾಡ್ಬೇಕಂತ ಇಲ್ಲ. ನಿನ್ನ ಅಣ್ಣನೇ ನಿಶ್ಚಯ ಮಾಡಿದ್ದ ಅವಳನ್ನು ನನಗೆ ಅಂತ. ಆವಾಗ ನಿನ್ನ ಅಣ್ಣ ಅನಿಸಿದ ಹಾಗೆ ಮದುವೆ ಆಗಿದ್ರೆ ಆ ನಿನ್ನ ತಂಗಿ ಹೊತ್ತಿಗೆ ಈ ಮನೆಯಲ್ಲಿ ದೀಪ ಹಚ್ಚಿ ಅಣ್ಣನ ತಮ್ಮನ ನಿರ್ಣಯ ಅಲ್ಲ. ಈಗ ಸ್ಪಷ್ಟ ಹೇಳ, ಆ ನಿನ್ನ ತಂಗಿ ಈ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಆಗದೆ ಹೋದದ್ದಕ್ಕೆ ಕಾರಣ ನೀ ಬಿಟ್ರನ ಅಲ್ಲ. ಆದ್ರೂ ಬಂದಳಲ್ಲ ವಂಶಕ್ಕೆ, ಚಂದ್ರವಂಶಕ್ಕೆ ಬಂದಿದ್ದಾಳಲ್ಲ. ಆ ಮನೆಯ ದೀಪ ಹೇಳುದು. ದೀಪ ಹಚ್ಚಲಿಕ್ಕೆ ಕೊಡದಿದ್ದವ ನೀನು ಅಲ್ಲ. ನಾನು ಕೊಡ್ದಿದ್ದಲ್ಲ. ನೀ ಆಲೋಚನೆ ಮಾಡು. ಈಗ ಚಂದ್ರವಂಶಕ್ಕೆ ಬಂದಿದ್ದಾಳಲ್ಲ, ಈ ಮನೆಯ ಸೊಸೆ ಅಲ್ಲ ಅಂತ ಹೇಳ್ತೀಯ ನೀನು ಸುಭದ್ರೆಯನ್ನು. ಅವಳನ್ನು ಅಲ್ಲ ಅಂತ ಹೇಳುದಕ್ಕಿಲ್ಲ. ಸರಿ ಬಿಡು. ಅವಳನ್ನು ಸೊಸೆ ಇಲ್ಲ ಅಂತ ಆಡುವಾಗ ನಿನ್ನನ್ನು ಬೀಗ ಅಂತ ಹೋಗ್ತೇನೆ ನಾನು. ನೀ ಬರ್ತಿ ಅನ್ನುವುದಕ್ಕೆ ಬೇಕಾಗಿ ಎಷ್ಟೆಲ್ಲ ಸಿದ್ಧತೆ ಆಗಿತ್ತು ಕೃಷ್ಣ. ನೋಡಿದೆ. ನಿನ್ನ ಕುರಿತಾದಂತಹ ಅದ್ಭುತವಾದ ಕಥೆಗಳನ್ನೆಲ್ಲ ನಮ್ಮನೆಯ ಮಕ್ಕಳಿಗೆಲ್ಲ ಹೇಳಿದ್ದೆ ನಾನು. ಇಲ್ಲಿವರೆಗೂ ಎಂತೆಂತ ಕಥೆ ಹೇಳಿದ್ದೇನೆ ಗೊತ್ತ? ಯಾವುದೆಲ್ಲ? ನೀ ಹಕ್ಕಿ ಕೊಂದ ಕಥೆ ಹೇಳಿದ್ದೆ ಕೃಷ್ಣ. ನೀ ಗಾಡಿ ಮುರಿದ ಕಥೆ ಹೇಳಿದ್ದೆ ಕೃಷ್ಣ. ನೀ ಹಾವು ಮೆಟ್ಟಿದ ಕಥೆ ಹೇಳಿದ್ದೆ ಕೃಷ್ಣ. ಅಲ್ಲ, ಅದನ್ನೆಲ್ಲ ನೀನು ಅಷ್ಟು ಲಘುವಾಗಿ ಹೇಳುವುದು ಯಾಕೆ? ಎಂತದ್ದು? ಶಕಟಾಸುರ ಭಂಜನ ಅಂತ ಹೇಳಬಹುದು, ಕಾಳಿಂಗ ಮರ್ಧನ ಅಂತ ಹೇಳಬಹುದು. ಮಕ್ಕಳಿಗಾಗುವಾಗ ಸುಲಭದಲ್ಲಿ ಹೇಳಬೇಕು, ಮಕ್ಕಳಿಗೆ ಕಷ್ಟದಲ್ಲೇ ಹೇಳಿ ಕೊಡಬಾರ್ದು. ಭಾಷೆ ಅರ್ಥ ಆಗಬೇಕು. ಅಲ್ಲ, ಭಾಷೆ ತೀರಾ ಕೆಳಗಿಳಿದ್ರೆ ಅದು ಸಂಸ್ಕಾರಹೀನತೆ ಆಗುತ್ತದೆ. ಅಲ್ಲವೇ ಅಲ್ಲ. ನಿನ್ನ ಕಥೆಯನ್ನು ಹಾಗೆ ಹೇಳಿ ನಿನ್ನನ್ನು ತೋರಿಸಬೇಕು ಅಂತ ಇದ್ದದ್ದು ನಾನು. ಶಿಶುಪಾಲ ವರೆಯಲ್ಲಿವರೆಗಿನ ಕಥೆ ಹೇಳಿದ್ದೆ ನಾನು. ಅದೊಳ್ಳೆದಾಯ್ತು. ಹೌದು. ಆದ್ರೆ ಅಹಂಕಾರ ಹೊಂದಿದವರನ್ನೆಲ್ಲ ಮರ್ಧಿಸಿದ್ದು. ಹೌದೌದು, ಒಳ್ಳೆ ಕೆಲಸ ಅಲ್ವಾ? ಆದ್ರೆ ಏನು ಮಾಡುವ ಕೃಷ್ಣ? ಎಲ್ಲಿಗೆ ನಿಂತಿತ್ತು ಕಥೆ? ಅಲ್ಲ, ಕಥೆ ಎಲ್ಲಿ ಹೇಳಿ ನೀ ಬರುತ್ತಿ ಎನ್ನುವುದಕ್ಕೆ ಬೇಕಾಗಿ ಎಂತೆಂತ ಅಡುಗೆ ಸಿದ್ಧ ಆಗಿತ್ತು ಗೊತ್ತುಂಟ ನಮ್ಮ ಮನೆಯಲ್ಲಿ. ಇಲ್ಲಿ ನಿತ್ಯ ಆಗುವುದಷ್ಟೇ ಕೃಷ್ಣ. ನೀ ಬರ್ತಿ ಎನ್ನುವುದಕ್ಕೆ ಬೇಕಾಗಿ ನಿನ್ನ ಮಾವ ಧೃತರಾಷ್ಟ್ರ ಭೂಪತಿಗಳು ಬಂದು ನಾ ಅಳಿಯ ಅಂತ ಪಾಪ ಕುರುಡುಗಣ್ಣಲ್ಲೇ ಮತ್ತೊಮ್ಮೆ ಮೇಲೆ 2 ಬಾರಿ ನೋಡಿದರು. ಅವ್ರಿಗೆ ಬಂದ್ರು ಕಾಣೋದಿಲ್ಲ. ಹೌದು. ಆದ್ರೂ ನಿನ್ನನ್ನು ಕಂಡು ತಪ್ಪಿಕೊಳ್ಬೇಕು ಅಂತ ನೀ ಬರಲಿಲ್ಲ. ನಿನ್ನ ಅತ್ತೆ ಗಾಂಧಾರಿ ದೇವಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ನಮ್ಮ ಅಳಿಯ ಬಂದ ಮನೆ ಬಾಗಿಲಿಗೆ ನೀ ದೃಶ್ಯ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಕೃಷ್ಣ ನಿನಗೆ. ನಿನ್ನ ತಂಗಿ ನನ್ನ ಹೆಂಡತಿ ಭಾನುಮತಿ ಯಾವತ್ತು ಮನೆಯಿಂದ ಹೊರ ಹೋಗದವಳು ಇವತ್ತು 5 ಬಾರಿ ರಸ್ತೆಗೆ ಹೋಗಿ ಬಂದಿದ್ದಾಳೆ. ದಾರಿಗೆ ಕೃಷ್ಣ ಬಂದನು ಅಂತ ಕಾಣ್ಲಿ, ಅಣ್ಣ ಬಂದನು ಅಂತ ಕಾಣ್ಲಿಕ್ಕೆ ಪಶ್ಚಾತ್ತಾಪ ಆಗ್ತಾ ಉಂಟು. ಆಗಬೇಕು ಕೃಷ್ಣ. ನೀ ಬರ್ಲಿಲ್ಲ, ಬೇಸರ ಇಲ್ಲ ಕೃಷ್ಣ. ನಿನ್ಗೆ
ಯಾಕೆ ಹಾ ನಮ್ಮ ಮನೆಯಲ್ಲಿ ಮಾಡಿದ್ದು ನಿತ್ಯ ಬೀಸಾಡುದಷ್ಟೇ. ಹಾ ನೀ ಒಬ್ಬ ತಿಂದ್ರೆ ಹೋದ್ರೆ ಹೆಚ್ಚಾಯ್ತು. ಹಾ ಹ್ಮ್. ಸರಿ ಬಿಡು, ಇಂದು ಅಷ್ಟೇ ಆಯ್ತು. ಹಾ ಬೇಸರ ಬೇಡ ಬಿಡು. ನೀ ಒಬ್ಬ ಬಂದಿದ್ರೆ ಹಾ. ಬೀಸಾಡುದ್ರಲ್ಲಿ ಸ್ವಲ್ಪ ಉಳಿತಿತ್ತು. ಹ್ಮ್ ಸದ್ಯ ಪ್ರಾಣಿ ಹೆಸರು ಅಂತ ಹೇಳಿಲ್ಲ ನೀನು. ಹಾ. ಹಾಗಾಗಿ ನನ್ನ ಮನೆ ಸಣ್ಣದು ಕೃಷ್ಣ. ಓ ಸಣ್ಣದು. ಅರಮನೆ? ಹೌದು. ಹಸಿನೆಯ ಅರಮನೆ? ಹೌದು. ಹಾ ಪಕ್ಕದಲ್ಲಿ ನಮ್ಮ ದುಶ್ಯಾಸನನ ಮನೆ ಇತ್ತು. ಅದು ಇನ್ನೂ ದೊಡ್ಡದ? ಹೌದೌದು. ಗೊತ್ತಿರಿ ಹವಾ ನಿಯಂತ್ರಿತವಾದದ್ದು. ಓಹೋ, ವಾತಾಯನ ವ್ಯವಸ್ಥೆ. ಹೌದು. ವಿಶ್ವಕರ್ಮನಿಂದಲೇ ನಿರ್ಮಾಣ ಆದದ್ದು. ಇಲ್ಲಿ ಎದ್ದಲ್ಲ? ಇಲ್ಲೇದ್ದಲ್ಲ. ಹಾ ನಿನಗೆ ಅಲ್ಲಿಯೂ ವ್ಯವಸ್ಥೆ ಆಗಿತ್ತು ಕೃಷ್ಣ. ದುಶ್ಯಾಸನನ ಮನೆಯಲ್ಲಿ? ಹೌದು. ಓಹೋ, ಅಂದ್ರೆ ದುಶ್ಯಾಸನನಿಗೂ ನನಗೂ ಹಾ ಏನೋ ಒಂದು ರೀತಿಯ ಸಮೀಕರಣ. ಹೌದು, ಅರ್ಥ ಆಗುತ್ತದೆ ಬಿಡು. ಎಲ್ಲ ಸಿದ್ಧತೆ ಇದ್ರು ನೀ ಅಲ್ಲಿಗೆ ಹೋಗಿದ್ರೆ ಹಾ ನಮಗೆ 100 ಮಂದಿ ತಮ್ಮಂದಿರಲ್ಲಿ ಬೇಸರ ಇಲ್ಲ. ಎಲ್ಲಿ ಹೋದ್ರು ಆಯ್ತಿತ್ತು, ನಾ ಅಲ್ಲಿಗೆ ಬಂದು ಊಟ ಮಾಡ್ತಿದ್ದೆ. ಎಲ್ಲಾದ್ರೂ ಆಗ್ತಿತ್ತು, ಎಲ್ಲ ಕಡೆಯಲ್ಲೂ ವ್ಯವಸ್ಥೆ ಇತ್ತು. ಹೌದು, ಅಲ್ಲಿಗೆ ಹೋಗ್ಲಿಲ್ಲ. ಸುಮ್ಮನೆ ಇದು ದುಂದು ವೆಚ್ಚ. ಇಲ್ಲ, ನೀ ಬರುವ ಜನ ದೊಡ್ಡವ ಅಲ್ಲ, ನಾವೀಗ ವೆಚ್ಚ ಮಾಡದೆ ಹೋದ್ರೆ ನಿನಗೆ ಬೆಲೆ ಇಲ್ಲ ಅಂತ ಆದಿತ್ತಲ್ಲ. ಅಂದ್ರೆ ನಿಮ್ಮ ಬೆಲೆ ಉಳಿಸಿಕೊಳ್ಳುವುದಕ್ಕೆ ನನಗೆ ಬೆಲೆ ಆರೋಪಿಸಿದ್ದು, ನಿನಗೆ ಬೆಲೆ ಕೊಟ್ಟದ್ದು. ಬೇಡ, ನಮ್ಮ ಮನೆಗೆ ಬರುವುದು ಬೇಡ. ಮುತ್ಸದ್ದಿ, ರಾಜಕಾರಣಿ, ಚಿಂತಕ, ತತ್ವಜ್ಞಾನಿ, ಮಹಾಚತುರ, ಚತುರ್ವೇದವನ್ನು ಅರಿತವ, ಚತುರ್ವೇದ ಮಹಾಜ್ಞಾನಿ, ಎಂತಹ ಕ್ಲಿಷ್ಟ ಸಮಸ್ಯೆಯನ್ನಾದರೂ ಪರಿಹರಿಸಬಲ್ಲವ, ಆಚಾರ್ಯ ಭೀಷ್ಮರು, ಮಾರ್ಗದರ್ಶಕ ಅಲ್ಲ ನಮ್ಮ ಮಾವ ಶಕುನಿ. ಛೇ, ಅಷ್ಟು ದೊಡ್ಡ ಜನ ಇದ್ರು ಇಲ್ಲಿ. ಹೋಗ್ಬೋದಿತ್ತು. ಚತುರ್ವೇದ ಪಂಡಿತರು. ಹೌದು, ಅವರು ಕಲ್ತದ್ರೆ ಮತ್ತೊಂದು ವೇದ ಆದಿತ್ತು. ಈ ದೇಶದವರಲ್ಲ, ಅಲ್ಲಲ್ಲ, ಗಾಂಧಾರದವರು, ವಿದೇಶದವರು. ಇಡೀ ಒಂದು ಸಂದರ್ಭದಲ್ಲಿ ನೀವಿಬ್ಬರು ಎದುರಾಗಬೇಕಿತ್ತು ಕೃಷ್ಣ. ನಾನು ಮತ್ತೆ ಆ ಪಕ್ಷದಲ್ಲಿ ನೀನು, ಈ ಪಕ್ಷದಲ್ಲಿ ನಮ್ಮ ಮಾವ. ಅಂತೂ ಪಕ್ಷಭೇದವೇ ಉಂಟು. ಇಲ್ಲ, ಎರಡೂ ಪಕ್ಷದಲ್ಲಿ ಇರುವ ಅದ್ಭುತ ನಾಯಕರು. ಒಂದು ಎದುರುಗಾಣಿಸುವಿಕೆ ಆಗಬೇಕಿತ್ತು. ಹೀಗಾಗ್ಲಿಲ್ಲ, ಅವಕಾಶ ತಪ್ಪಿ ಹೋಯ್ತು. ನಿನಗೆ ನಿನ್ನಷ್ಟು ಸಮಾನರಲ್ಲಿ ಹೋಗಿ ಆಲೋಚನೆ ಇಲ್ಲ. ನಿನ್ನನ್ನು ದೊಡ್ಡದು ಮಾಡುವವರಲ್ಲಿ ಹೋಗುವವ. ನನ್ನನ್ನು ದೊಡ್ಡದು ಮಾಡುವರು ಅಂದ್ರೆ ಸಣ್ಣವರಲ್ಲಿ ಹೋಗುವಂತ. ಬೇಡ ಕೃಷ್ಣ, ಮತ್ತೆ ವಸುದೇವನ ಮಗನಾಗಿ ನೀವು ವಾಸುದೇವ ಅಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಹುಟ್ಟುವುದಕ್ಕಿಂತ ಮೊದಲು ನಿನ್ನ ಆಳೆತ್ತರದ ಮೂರ್ತಿಯನ್ನು ಪೂಜೆ ಮಾಡುತ್ತಾ ಬಂದ ಆಚಾರ್ಯ ಭೀಷ್ಮರಿದ್ರು, ಪರಮ ಭಾಗವತರು. ಅವರ ಮನೆಗೆ ಹೋಗಿ ಊಟ ಮಾಡಿ ಬರ್ಬೋದಿತ್ತು. ನೀನು ಹೋಗಿದ್ದೆ, ಊಟ ಮಾಡ್ಲಿಲ್ಲ. ಬ್ರಾಹ್ಮಣರ ಮನೆ ಇತ್ತು ಕೃಷ್ಣ. ಆಚಾರ್ಯರು, ಆಚಾರ್ಯ ದ್ರೋಣರ ಮನೆ ಇತ್ತು. ಆಚಾರ್ಯ ಕೃಪರ ಮನೆ ಇತ್ತು. ಶುದ್ಧ ಆಚಾರ್ಯರು. ನಿನಗೆ ಬ್ರಾಹ್ಮಣರ ಮನೆ ಊಟ ರುಚಿ ಆಗುದಿಲ್ಲ ಕೃಷ್ಣ. ಗೊತ್ತಾಗುದಿಲ್ಲ. ಇಲ್ಲಪ್ಪ, ನಿನಗೆ ಖಾರ ತಾಗುದಿಲ್ಲ. ಅಲ್ಲ, ಅಲ್ಲಿಯ ಖಾರ ಕಡಿಮೆ ಆಗುತ್ತದೆ ಕೃಷ್ಣ. ಬೇಡ, ನಿನ್ನ ಹಾಗೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವ ಇದ್ದ ನಮ್ಮಲ್ಲಿ. ಸಮೀಕರಣ ಉಂಟು ಅಲ್ಲಿಯೂ. ಹೌದು, ನಿನ್ನ ಹಾಗೆ ಅಂತ. ನಿನ್ನ ಹಾಗೆ ಜಾತಿ ಇಲ್ಲದವ, ನಿನ್ನ ಹಾಗೆ ನೀತಿ ಇಲ್ಲದವ, ದಲಿತ ಕರ್ಣ ಇದ್ದ. ಅವನು ನಿನ್ನನ್ನು ಸೇರಿದ್ದೆ ಅಂತ ಕೇಳಿದ್ನಲ್ಲ. ಹೌದು, ಅವ ಇನ್ನೂ ಹಾಗೆ ಇದ್ದಾನ ನೀ ಹೇಳೋ ಹಾಗೆ? ಹೌದು, ಆದ್ರೆ ಉದ್ಧಾರ ಆಗ್ಲೇ ಇಲ್ಲ. ಅಲ್ಲ, ಅವನನ್ನು ಉದ್ಧಾರ ನಾ ಮಾಡಿದ್ದೇನೆ. ಆದ್ರೆ ಪ್ರಪಂಚದ ಕಣ್ಣಿಗೆ ಹಾಗೆ ಅಲ್ವ ಇರುವುದು ಅವ ಈಗ. ಹೇಗೆ? ಈಗ ಎಲ್ಲರೂ ಹೇಳುದು ಸೂತಪುತ್ರ ಅಂತಲೇ ಅಲ್ವಾ ಅವನನ್ನ. ಅದು ಅಲ್ಲ ಅಂತ ನೀ ಸಿದ್ದರಾಯಸ ಕೊಡ್ತಿ ಅಂತಾದ್ರೆ ಆರ್ಥಿಕ ಅಭಿನಂದನೆ ಉಂಟು. ಅಲ್ಲ, ನಾನು ಹೇಳಿಕ್ಕೆ ಆಗುದಿಲ್ಲ. ಇಷ್ಟು ವರ್ಷ ಕರ್ಣ ಕೌರವನೊಂದಿಗಿದ್ದು ಕೂಡ ಇನ್ನೂ ನೀ ಹೇಳಿದದ್ದು ಎಂತದ್ದು ಹೀನ ಜಾತಿಯವ, ಸೂತಪುತ್ರ, ದಲಿತ ಎಲ್ಲ ಇನ್ನೂ ಉಂಟು. ಅದು ಹೇಳಿದವರೆಲ್ಲ ನಿನ್ನ ಭಾವಂದಿರಲ್ವಾ? ಅದಕ್ಕೆ ಹೇಳಿದ್ದು, ನಿನಗೆ ಅರ್ಥ ಆಗುವಾಗ. ನೀ ಅಲ್ಲಿಗೆ, ನನಗೆ ಅರ್ಥ ಆಗುತ್ತದೆ ಬಿಡು. ನೀ ಅಲ್ಲಿಗೆ ಹೋಗ್ಲಿಲ್ಲ. ಯಾಕೆ? ನೀ ಹಿಂದುಳಿದ ವರ್ಗದ ನಾಯಕ ಕೃಷ್ಣ. ಹಿಂದುಳಿದ ವರ್ಗದ ನಾಯಕರು ಮಾಡುವುದು ಹಾಗೆ. ಹಿಂದುಳಿದ ವರ್ಗದಲ್ಲಿ ಮತ್ತೊಬ್ಬ ನಾಯಕ ಸಿದ್ಧ ಆಗುವುದು ಅವರಿಗೆ ಇಷ್ಟ ಇಲ್ಲ. ಹಿಂದುಳಿದ ವರ್ಗದ ನಾಯಕ ಬಯಸುವುದು ಏನು ಗೊತ್ತುಂಟೋ? ತನ್ನ ವರ್ಗ ಯಾವತ್ತೂ ಹಿಂದೆ ಇರಬೇಕು. ಎಲ್ಲೇ ಆದ್ರೂ ತನ್ನ ವರ್ಗ ಮುಂದೆ ಬಂದ್ರೆ ಇವನಿಗೆ ಅದೊಂದು ಪದವಿ ಇಲ್ಲ, ಹಿಂದುಳಿದ ವರ್ಗದ ನಾಯಕ ಅಂತ. ಇವ ಹಿಂದೆ ಮುಂದೆ ಇಲ್ಲದೆ ಹೋಗ್ತಾನೆ. ಹಾಗಾಗಿ ಅವರನ್ನು ಉದ್ಧರಿಸುವುದು ನಿಮಗೆ ಬೇಡ. ನೀವು ವೇದಿಕೆಯಲ್ಲಿ ಮಾತ್ರ ನಾವು ಹಿಂದುಳಿದವರನ್ನು ಮುಂದೆ ತರುವುದಕ್ಕಿರುವವರು, ಅವರನ್ನು ಹಾಗೆ ಮಾಡುವುದಕ್ಕಿರುವವರು. ಯಥಾರ್ಥಕ್ಕೆ ನೀವು ಹೇಳುವುದು, ನೀವು ಇನ್ನೂ ಹಿಂದೆ ಬಿದ್ದು ಸಾಯಬೇಕು. ನಾಯಕನಿಗೊಬ್ಬ ಪ್ರತಿನಾಯಕ ಸೃಷ್ಟಿಯಾಗುವುದಕ್ಕೆ ಸುಲಭದಲ್ಲಿ ಬಿಡುವುದೇ ಇಲ್ಲ. ಹೌದು, ಅಂತ ಮತ್ತೊಬ್ಬ ನಾಯಕ ಸಿದ್ಧ ಆಗುವುದು ಬೇಡ ಇತ್ತು. ಅದು ಎಲ್ಲರೂ ಹಾಗೆ, ಕೆಳಗಿನವರು ಅಂತಲ್ಲ, ಮೇಲಿನವರು ಕೂಡ ಹಾಗೆ. ತಮ್ಮ ಹಾಗೆ ಮತ್ತೊಬ್ಬರು ಆಗಬಾರದು ಅಂತ. ತಮ್ಮದು ತಮಗ ಬೇಕು, ಬೇರೆಯವ್ರದ್ದು ತಮಗ ಬೇಕು. ಯಾಕಂದ್ರೆ ಅವ್ರು ನಾಯಕರಾಗುತ್ತಾರಲ್ಲ. ಅದೆಲ್ಲ ಬಿಟ್ಟು ಎಲ್ಲಾ ಕಡೆಯಲ್ಲಿ ವ್ಯವಸ್ಥೆ ಇದ್ರು ಅದನ್ನು ಬಿಟ್ಟು ನೀವು ಹೋಗಿದ್ದಿಲ್ಲ. ಹೋಗದೆ ಉಳಿಲಿಲ್ಲ. ಎಲ್ಲಿ ಹೋಗಿದ್ದು?
ಕೇಳ್ತಿದ್ದೆ. ಯಾಕೆ? ಆದ್ರೆ ನೀ ಹೋಗಿದ್ದಿ. ಹಾ. ಎಲ್ಲಿಗೆ ಹೋದೆ? ಹ್ಮ್. ಊಟ ಕೌರವರಲ್ಲಿ, ಹ್ಮ್. ಕೂಟ ಪಾಂಡವರಲ್ಲಿ, ಓ, ಹಾಗೆ ಬದುಕುವ ಒಬ್ಬ ಇದ್ದಾನೆ. ಯಾರು? ಅವನ ಮನೆಗೆ ನೀವು ಹೋದೆ. ನಾ ಹೋದವನ ಮನೆ ಅದು. ಹಾ. ಹಾ. ಹಸ್ತಿನಾವತಿಯ ಮಾಜಿ ಸಚಿವ. ಅಂದ್ರೆ ಈಗ ಅಲ್ಲ ಅಂತ. ಇಲ್ಲ ಇಲ್ಲ, ನಾವೀಗ 70 ದಾಟಿದವರನ್ನು ಸಂಪುಟದಲ್ಲಿ ಇಟ್ಕೊಳ್ಳುವುದೇ ಬೇಡ ಅಂತ ನಾ ಕೇಳಿದ್ದು ಹಸ್ತಿನೆಯ ಮಂತ್ರಿ ಅಲ್ಲ, ಮಹಾಮಂತ್ರಿ ಅಂತ ವಿದುರನನ್ನು. ಈಗ ನಾನು ಹೇಳುದೇ ಗೊತ್ತುಂಟು, ನೀ ಹಾಗೆ ಕೇಳಿದ್ರೆ ಖಾತೆ ರಹಿತ ಸಚಿವ ಅವ. ಹ್ಮ್. ಯಾವುದು? ಹೆಸರಿಗೆ ಸಚಿವ, ಹಾ. ಆದ್ರೆ ಅಧಿಕಾರ ಯಾವುದಿಲ್ಲ. ಯಾವುದು ಇಲ್ಲ. ಹ್ಮ್. ಹೇಳಿ ಕೇಳಿದ್ರೆ ಅವ ಹೇಳುದೇನು? ಹಸ್ತಿನಾವತಿಯಲ್ಲಿ ಕಡು ಬಡವ. ಹ್ಮ್. ಆದ್ರೂ ವಿದುರನ ಅರಮನೆ. ಹೌದು. ದೇವರಿಗೆ ನೈವೇದ್ಯಕ್ಕೆ ಸ್ವರ್ಣ ಕುಂಭ. ನೀ ಎಂತ ಹೇಳಿದಲ್ಲಿ ಹೋಗಿ ಹ್ಮ್. ಅನ್ನಪಾನಗಳಿಲ್ಲದೆ ಬಳಲಿರ್ಪ ಏನಾದ್ರು ತಾ. ಹೌದು. ಹ್ಮ್. ಅಲ್ಲಿ ಹೋಗಿ ಹೇಳಿದ ಹಾಗೆ ಅವ ಕೊಟ್ಟಂತ ಉಡತೆಯೊಂದರ ಪಾಲಿನಲ್ಲಿ ಹಸೆ ಬಡಿಗಿತು. ಸ್ವರ್ಣ ಕುಂಭದಲ್ಲಿ ತಂದೆ. ಹೌದು. ನೋಡು ನಮ್ಮ ಆಡಳಿತ. ಅದೇ ಹೇಳಿದ್ದು. ಹಸ್ತಿನಾವತಿಯ ಆಡಳಿತ ಹೇಗುಂಟು ಕೇಳಿದ್ರೆ, ಹಸ್ತಿನಾವತಿಯ ಕಡು ಬಡವನ ಮನೆಯಲ್ಲೂ ಹಾಲು ಕುಡಿಯುವುದಕ್ಕೆ ಚಿನ್ನದ ಬಿಂದಿಗೆ ಉಂಟು. ಆದ್ರೆ ಅವ ಮಹಾಮಂತ್ರಿ. ಹಾ. ಹ್ಮ್. ಅಷ್ಟು ದೊಡ್ಡ ಸಚಿವ ಇದ್ದಾನೆ ನಮಗೆ, ಅಂದ್ರೆ ಅಷ್ಟು ಶ್ರೀಮಂತ ಬಡವ ಇದ್ದಾನೆ ನಮ್ಮಲ್ಲಿ. ಅದು ಶ್ರೀಮಂತ ಬಡವ. ಶ್ರೀಮಂತ ಬಡವ. ಹಾ, ಸರಿ ಬಿಡು. ನೀ ಕುಡಿದಾಗ ಏನಾಯ್ತು? ಹ್ಮ್. ಹಸ್ತಿನಾವತಿಯಲ್ಲಿ ಹಾಲು ತುಂಬಿತಾಪುರವೆಲ್ಲ ಹೊಳೆಯಾಗಿ ಹರಿಯಿತು. ಹೌದು. ಏನು ನಿನ್ನ ಕಟ್ಟವಾಯಿಯಿಂದ ಬಿದ್ದ ಮಹಾತ್ಮೆ ಅಂತ ಮಾಡಿದ್ದೆ ಕೃಷ್ಣ? ಅದನ್ನ ಅಲ್ಲ ಅಂತಲ್ಲೇ ಹೇಳಿದ್ದೇನೆ, ಅವನಿಗೆ ಏನಂತ ವಿವರಿಸಿ ಆಗಿದೆ. ಮತ್ತೆ ನಿಂಗೆ ಬೇಡ. ಎಲ್ಲೆಲ್ಲಿ ಹಾಲಿಗೆ ಬಾಯಿ ಹಾಕ್ಲಿಲ್ಲ ಕೃಷ್ಣ ನೀನು? ದನದ ಕೆಚ್ಚಲಿಗೆ ಬಾಯಿ ಹಾಕಿದ್ದೇನೆ, ಮತ್ತಿನ್ನೆಲ್ಲಿ ಹಾಕಬೇಕು? ಎಲ್ಲಿ ಆದ್ರೂ ಹೊಳೆಯಾಗಿ ಹರಿದದ್ದುಂಟದು? ನನ್ನ ಪೂರ್ಣ ತೇಗು ಬರ್ಲಿಲ್ಲ, ಪೂರ್ಣ ತೃಪ್ತಿಯಾಗಿ. ಹಸ್ತಿನಾವತಿಯಲ್ಲಿ ಯಾಕೆ ಹೊಳೆಯಾಗಿ ಹರಿದಿತು? ವಿದುರನ ಮಹಿಮೆ ಅಲ್ವೇ ಅಲ್ಲ. ಮತ್ತೆ ವಿದುರನ ಮಹಿಮೆಯೂ ಅಲ್ಲ, ಕೃಷ್ಣನ ಬಾಯಿಯ ಮಹಿಮೆಯೂ ಅಲ್ಲ, ಭಕ್ತಿಯ ಮಹಿಮೆ. ಹಸ್ತಿನಾವತಿಯ ಹಾಲಿನ ಮಹಿಮೆ. ಹ್ಮ್. ಯಾಕೆ ಹೇಳು? ಸಮಾಧಾನ ಆಗ್ಲದಾದ್ರೆ ನಿಮ್ಗೆ ಹಾಗೆ ಇರ್ಲಿ. ಹಸ್ತಿನಾವತಿಯಲ್ಲಿ ಹಾಲು ಬೇಡಿ ಬಂದವರಿಗೆ ಹಾಲು ಕೊಟ್ಟ ಮನೆ ಇದು. ಒಂದು ಅಶ್ವತ್ಥಾಮಾಚಾರ್ಯರಿಗೆ ಕುಡಿಯುವುದಕ್ಕೆ ಹಾಲಿಲ್ಲದ ಕಾಲಕ್ಕೆ ಅಕ್ಕಿಯ ಹಿಟ್ಟಿಗೆ ಕೇಳಿ ಬಂದಂತಹ ದ್ರೋಣರಿಗೆ ಹಾಲು ಕೊಟ್ಟು ಬಾಳು ಕೊಟ್ಟ ಮನೆ ಇದು, ಬಾಳಿದ ಮನೆ ಅದು. ಅವ್ರ ಹಸ್ತಿನಿಯ ಹಾಲಿನ ಮಹಿಮೆ ಅದು. ಇಲ್ಲ ಇದ್ದಾರಲ್ಲ. ಹೌದು, ಅವರೇ ಹೇಳಿದ್ದು ನನಗೆ ಕತೆ, ಬೇರೆಯವರು ಹೇಳಿದ್ದಲ್ಲ. ಗೊತ್ತಾಯ್ತಾ? ನಾ ಅಲ್ಲ ಅಂತ ಹೇಳೋದಿಲ್ಲ. ನೀ ಸುಳ್ಳು ಹೇಳ್ತಿದ್ರ ಯಾಕೆ ಹೇಳ್ಬೇಕು? ಹಾಗಾದ್ರೆ ಹಸ್ತಿನಾವತಿಯ ಹಾಲನ್ನು ಕುಡಿದ ಕಾರಣದಿಂದಾಗಿ ನಿನಗೆ ತೇಗು ಬಂತು. ಆಲೋಚನೆ ಮಾಡು, ನಿನಗೆ ಹೊಟ್ಟೆ ತುಂಬುವಷ್ಟು ಕೊಟ್ಟದ್ದು ಹಸ್ತಿನಾವತಿಯ ಹಾಲು. ಸರಿ ಸರಿ, ಅರ್ಥ ಆಯ್ತು. ಏನು ಅಲ್ಲಿ ಆಡಿದೆ ಅಂತ ನೀನು ಹೊಟ್ಟೆಯಲ್ಲಿ ಇದ್ದದ್ದು ಯಾವ್ದು ಜೀರ್ಣ ಆಗಿತ್ತು, ಇವತ್ತು ಜೀರ್ಣ ಆಯ್ತು ಅಂತ ಅಲ್ವಾ? ಹೌದೌದು. ಅದು ನೋಡು, ಜೀರ್ಣ ಆಗುವುದಕ್ಕೂ ಹಸ್ತಿನಾವತಿ ಅಂತ ಬೇಕು. ಅಷ್ಟು ಔಷಧಿಯ ಗುಣ ಉಂಟು ಅಂತ ಆಯ್ತಲ್ಲ. ಯಾಕೆ? ಅದು ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಇರ್ಲಿ ಬಿಡು. ಹೌದು. ಅಷ್ಟು ಮಾಡಿದ ನೀನು ವಿದುರನ ಮನೆಗೆ ಹೋದವ ಯಾರು? ನನ್ನ ಮಾತಲ್ಲ, ವ್ಯಾಸರಾಡಿದ ಮಾತಿದು. ಹುಟ್ಟುವ ಕಾಲಕ್ಕೆ ವ್ಯಾಸರಾಡಿದ್ದಾರಂತ. ಇವ ಕುಲವಿಹೀನ. ಇಂತಹ ವಿದುರನ ಮನೆಗೆ ಹೋಗಿ ತನ್ನ ಅಂತಸ್ತು ಇಷ್ಟೇ ಅಂತ ಮಾಡಿ ತೋರಿಸಿದವ ಕೃಷ್ಣ. ಹಾಗಾದರೆ ಇವ ಅವನಿಗೆ ಸೇರಿದ್ದು ಹೇಗಾಯಿತು ಗೊತ್ತುಂಟು? ಬೇಲಿಯ ಗೂಟಕ್ಕೆ ಓತಿಗೆ ಅಂತ ಸಾಕ್ಷಿ ಹೇಳಿದ ಹಾಗಾಯಿತು, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳಿದ ಹಾಗಾಯಿತು, ಆಸೆ ಇರುವ ಸನ್ಯಾಸಿಗೆ ಮೀಸ ಇರುವ ಸಂಗತಿ ಸಿಕ್ಕಾಗಿ ಆಯಿತು. ಕುಲವೀನ ವಿದುರ. ಗೌರವ